ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕೆಪಿ ಸರ್ ಮಾತಾಡ್ತಾ ಇದ್ದೀನಿ ಟ್ರಿಪಲ್ ಟಿ ಅಕಾಡೆಮಿಯಿಂದ. ಬನ್ನಿ ಮಕ್ಕಳ, ಇವತ್ತು ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಟಾರ್ಗೆಟ್ ಇರೋದು 2027 ಒಂದು ಬೋರ್ಡ್ ಎಕ್ಸಾಮು, ಇನ್ನೊಂದ್ ಕಡೆ KCET ಎಕ್ಸಾಮ್. ನಿಮ್ಮ ಫೋಕಸ್ ಯಾವಾಗ್ಲೂ ಈ ಎರಡರ ಮೇಲೆನೆ ಇರಬೇಕು. ಜೊತೆಗೆ ಆ ಎರಡು ಎಕ್ಸಾಮ್ ಅಲ್ಲಿ ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡಿದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಹೇಗೆ, ಎವ್ರಿ ಸಬ್ಜೆಕ್ಟ್ ಅಲ್ಲಿ 95 ಅಬೋವ್ ಸ್ಕೋರ್ ಮಾಡೋದು ಹೇಗೆ, ಇದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಇನ್ನ KCET ಕಡೆ ಬಂದ್ರೆ ನಿಮ್ಮ 1000 ರ್ಯಾಂಕಿಂಗ್ ಒಳಗಡೆ 2000 ರ್ಯಾಂಕಿಂಗ್ ಒಳಗಡೆ ಈ ತರ ನಮ್ಮ ರ್ಯಾಂಕಿಂಗ್ ಹೈ ಲೆವೆಲ್ ಅಲ್ಲಿ ನಾವು ಸ್ಟ್ರೀಮ್ ಲೈನ್ ಮಾಡ್ಕೊಂಡ್ರೆ ಅಥವಾ ನಾವು ಅದನ್ನ ಏಮ್ ಆಗಿ ಇಟ್ಕೊಂಡ್ರೆ ಅದನ್ನ ನಿಮ್ಗೆ ಯಾವ ತರ ಸಕ್ಸಸ್ ಸ್ಟೋರೀಸ್ ಅಲ್ಲಿ ನಿಮ್ಮ ನೇಮ್ ಬರಬೇಕು ಅಥವಾ ನಿಮಗೆ ಆ ಒಂದು ರ್ಯಾಂಕಿಂಗ್ ಯಾವ ತರ ಬರಬೇಕು ಅನ್ನೋದಕ್ಕೆ ಕಂಪ್ಲೀಟ್ ಗೈಡೆನ್ಸ್ ಮತ್ತೆ ಕಂಪ್ಲೀಟ್ ಸಪೋರ್ಟು ನಮ್ಮ ಟ್ರಿಪಲ್ ಟಿ ಅಕಾಡೆಮಿಯಿಂದ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನೀವು ಮಾಡಬೇಕಿರೋದು ತುಂಬಾ ಸಿಂಪಲ್. ನೀವು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ವಾಟ್ಸಪ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕ್ನೆಲ್ಲ ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಎಲ್ಲದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡೀಟೈಲ್ಡ್ ಇನ್ಫಾರ್ಮೇಶನ್ ಎವ್ರಿ ಚಾಪ್ಟರ್ ವಿಡಿಯೋಸ್ ನಿಮಗೆ ಅವೈಲಬಲ್ ಇರುತ್ತೆ. ಜೊತೆಗೆ KCET ಟಾಪಿಕ್ ವೈಸ್ ಮತ್ತೆ ನಿಮಗೆ ಎಲ್ಲಾ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಶಾರ್ಟ್ ಕಟ್ಸ್ ಇರ್ಬೋದು ಅಥವಾ ಎಲಿಮಿನೇಷನ್ ಮೆಥಡ್ ಇರ್ಬೋದು, ಈ ತರದನ್ನೆಲ್ಲ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತಿರ್ತೀವಿ. ನೀವು ಮಾಡಬೇಕಿರೋದು ಆಗ್ಲೇ ಹೇಳಿದೀನಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬರೋ ಎಲ್ಲಾ ವಿಡಿಯೋಸ್, ಕಂಟೆಂಟ್ ವಿಡಿಯೋಸ್ ಅನ್ನು ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಬನ್ನಿ ಮಕ್ಕಳ, ನಾನ್ ನಿಮ್ಗೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋ ಚಾಪ್ಟರ್ ಬಂದು ಸೊಲ್ಯೂಷನ್ಸ್. ನೋಡಿ, ನಮ್ಮ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬಂದ್ರೆ ಮೂರೇ ಚಾಪ್ಟರ್ ನಮ್ಗಿರೋದು. ಒಂದು ಸೊಲ್ಯೂಷನ್ಸ್ ಇರುತ್ತೆ, ಇನ್ನೊಂದು ಎಲೆಕ್ಟ್ರೋ ಕೆಮಿಸ್ಟ್ರಿ ಇರುತ್ತೆ, ಇನ್ನೊಂದು ಕೆಮಿಕಲ್ ಕೈನೆಟಿಕ್ಸ್ ಇರುತ್ತೆ. ಏನಪ್ಪ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಮೂರೇ ಚಾಪ್ಟರ್ ಇದೆ, ಹಾಗಾದ್ರೆ ಅದನ್ನ ನಾವು ಸ್ಕಿಪ್ ಮಾಡ್ಬಿಡ್ಲಾ? ನೋಡಿ, ಇದೇ ಆಗೋದು ಪ್ರಾಬ್ಲಮ್. ಏನಂತಂದ್ರೆ ಫಿಸಿಕಲ್ ಕೆಮಿಸ್ಟ್ರಿ ನೋಡೋದಕ್ಕೆ ಮೂರೇ ಚಾಪ್ಟರು, ಬಟ್ ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ಸ್ ನಿಮ್ಗೆ ಹೈ ವೇಟೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಸೊಲ್ಯೂಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಬೋರ್ಡ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಈ ಸೊಲ್ಯೂಷನ್ಸ್ ಅಲ್ಲಿ ನಿಮ್ಗೆ ಟೋಟಲ್ ಮಾರ್ಕ್ಸ್ ಬಂದು 12 ಮಾರ್ಕ್ಸ್ ವರ್ಗುನು ನೀವು ಸೊಲ್ಯೂಷನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಸರ್? ಆಸ್ ಯೂಶಲ್ ನಾನು ನಿಮ್ಗೆ ಹೇಳೋದೇನು ಹೊಸದೇನಲ್ಲ, ಜೊತೆಗೆ ನಿಮ್ಗೆ ಇದು ಗೊತ್ತಿಲ್ಲ ಅಂತಾನೂ ಅಲ್ಲ. ನಾವು ಫಿಸಿಕಲ್ ಕೆಮಿಸ್ಟ್ರಿ ಓದ್ತಾ ಇದೀವಿ, ಫಿಸಿಕಲ್ ಕೆಮಿಸ್ಟ್ರಿ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮೇನ್ ಫೋಕಸ್ ನ್ಯೂಮರಿಕಲ್ಸ್ ಇರುತ್ತೆ. ಆಸ್ ಯೂಶಲ್ ನಮ್ಮ ಫಿಸಿಕಲ್ ಕೆಮಿಸ್ಟ್ರಿ ನ್ಯೂಮರಿಕಲ್ಸ್ಗೆ ಅಂತಾನೆ ಒಂದು ಮೇನ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಆ ಮೇನ್ ಅಲ್ಲಿ ಕಂಪಲ್ಸರಿ 2 ಪ್ರಾಬ್ಲಮ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊಲ್ಯೂಷನ್ಸ್ ಅಲ್ಲಿ. ಅದರ್ ದ್ಯಾನ್ ದಟ್ 1 ಮಾರ್ಕರ್ ಇರ್ಬೋದು ಅಥವಾ 2 ಮಾರ್ಕ್ ಕ್ವಶನ್ಸ್ ಇರ್ಬೋದು, ಎಲ್ಲದನ್ನು ಕೂಡ ನಮ್ಮ ಸೊಲ್ಯೂಷನ್ಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಬನ್ನಿ ಮಕ್ಕಳ, ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ಸ್ ಅಂತ ಹೇಳಿದೆ. ಸೊಲ್ಯೂಷನ್ಸ್ ನಾವು ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸಾಂಪಲ್ಸ್ ಏನಾದರೂ ಕೊಡೋದಾದ್ರೆ, ಈಗ ನಾನು ಮನೆಯಲ್ಲಿ ಏನೋ ಒಂದು ಜ್ಯೂಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಥವಾ ಕಾಫಿನೋ ಟೀನೋ ಏನೋ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಯಾರೋ ಒಬ್ರು ಏಜ್ಡ್ ಪರ್ಸನ್ ಇರ್ತಾರೆ, ಅವ್ರಿಗೆ ನಾನು ಶುಗರ್ಲೆಸ್ ಕಾಫಿನೋ ಟೀನೋ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಅನ್ಕೊಳ್ಳಿ. ನಾವು ಅದನ್ನೇ ಏನಾದ್ರೂ ಯೂಸ್ ಮಾಡಿದ್ರೆ ನಮ್ಗೆ ಚೆನ್ನಾಗ್ ಅನ್ಸುತ್ತಾ? ಇಲ್ಲ ಅಲ್ವಾ? ಆಗಲ್ಲ. ಯಾಕೆ? ಅದರಲ್ಲಿ ನಮಗೆ ಬೇಕಿರೋದು ಶುಗರ್. ಓಕೆ, ನಮಗೆ ಶುಗರ್ ಇಲ್ಲದೆ ಕಾಫಿ ಟೀ ಅಥವಾ ಜ್ಯೂಸ್ ಅನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಶುಗರ್ನ ಕಾಫಿ ಅಥವಾ ಟೀ, ಜ್ಯೂಸ್ ಇದಕ್ಕೆಲ್ಲ ಆಡ್ ಮಾಡ್ತಾ ಹೋಗ್ತೀವಿ. ಯಾಕೆ ಸರ್ ಇಷ್ಟೊಂದೆಲ್ಲ ಜ್ಯೂಸು, ಶುಗರು, ಕಾಫಿ, ಟೀ ಈ ಥರದ್ದೆಲ್ಲ ಹೇಳ್ಬಿಟ್ರು? ತುಂಬಾ ಸಿಂಪಲ್ ಕಂಡ್ರು. ಏನಂತಂದ್ರೆ ನೋಡಿ, ಈ ಶುಗರನ್ನ ನಾನು ಕಾಫಿ ಪ್ರಿಪೇರ್ ಮಾಡುವಾಗ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಶುಗರ್ ಎಲ್ಲ ಹೊಟ್ಟೋಗುತ್ತಪ್ಪ? ಎಲ್ಲಿ ಹೋಗುತ್ತೆ? ಎಲ್ಲೂ ಹೋಗಲ್ಲ ಕಂಡ್ರು. ಶುಗರು ಆ ಕಾಫಿನಲ್ಲಿ ಅಥವಾ ಟೀನಲ್ಲಿ, ಜ್ಯೂಸಲ್ಲಿ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಏನಪ್ಪ ಡಿಸಲ್ಯೂಷನ್ನು ಅಥವಾ ಡಿಸಾಲ್ವ್ ಆದ್ಮೇಲೆ ನಾವು ಅದನ್ನ ಏನಂತ ಕರಿತೀವಿ? ತುಂಬಾ ಸಿಂಪಲ್. ಈಗ ಸೊಲ್ಯೂಷನ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಏನದು ಹೋಮೋಜಿನಿಯಸ್ ಮಿಕ್ಸ್ಚರ್? ಹಾಗಾದ್ರೆ ಅದ್ರಲ್ಲಿ ಏನಿರುತ್ತೆ? ನಾರ್ಮಲ್ ಆಗಿ ಒಂದಷ್ಟು ಕಾಂಪೋನೆಂಟ್ಸ್ ಇರುತ್ತೆ. ಆ ಕಾಂಪೋನೆಂಟ್ಸ್ ಅಲ್ಲಿ ನಾವು ನಮ್ಮ PU ಸಿಲೆಬಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ ಅಂತಂದ್ರೆ ವಿ ಹ್ಯಾವ್ ಓನ್ಲಿ 2 ಕಾಂಪೋನೆಂಟ್ಸ್. ಹಾಗಾದ್ರೆ ಸೊಲ್ಯೂಷನ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ದೋಸ್ 2 ಕಾಂಪೋನೆಂಟ್ಸ್. ಅದು ಒಂದು ಸಲ್ಯೂಟ್ ಇರುತ್ತೆ, ಇನ್ನೊಂದು ಸಾಲ್ವೆಂಟ್ ಇರುತ್ತೆ. ಈಗ ನಾನು ಪ್ರೊವೈಡ್ ಮಾಡಿರುವಂತ ಎಕ್ಸಾಂಪಲ್ಸ್ ಅಲ್ಲಿ ನಾನು ಏನ್ ಶುಗರ್ ಆಡ್ ಮಾಡಿದೆ ಅಲ್ವಾ, ಆ ಶುಗರು ಸಲ್ಯೂಟ್ ಆಗಿ ಆಕ್ಟ್ ಮಾಡುತ್ತೆ. ಲಿಕ್ವಿಡ್ ಏನಿರುತ್ತೆ ಅದು ಸಾಲ್ವೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಮಕ್ಕಳ, ನಿಮ್ಗೆ ಒಂದು ಡೌಟ್ ಬರ್ಬೋದು, ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಅನ್ನ ನಾವು ಹೇಗೆ ಪ್ರೆಡಿಕ್ಟ್ ಮಾಡ್ಬೋದು? ಓಕೆ,
ಕಾಫಿನೋ ಟೀನೋ ಎಕ್ಸಾಂಪಲ್ ಕೊಟ್ರೆ ಇಟ್ಸ್ ಫೆಮಿಲಿಯರ್, ನಾವು ಈಸಿಲಿ ಅದನ್ನ ಪ್ರೆಡಿಕ್ಟ್ ಮಾಡ್ಬೋದು. ಬಟ್ ಬೇರೆ ಯಾವುದೋ ಅನ್ನೋನ್ ಸೊಲ್ಯೂಷನ್ ಅನ್ನ ನಾನು ನಿಮ್ಗೆ ಕೊಟ್ಬಿಡ್ತೀನಿ. ಕೊಟ್ಟಾಗ ಹೌ ಕ್ಯಾನ್ ವಿ ಪ್ರೆಡಿಕ್ಟ್ ವಿಚ್ ಇಸ್ ಸಲ್ಯೂಟ್ ಅಂಡ್ ವಿಚ್ ಇಸ್ ಸಾಲ್ವೆಂಟ್? ಅದು ಕೂಡ ಸಿಂಪಲ್. ನಾರ್ಮಲಿ ಸಲ್ಯೂಟ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಸಲ್ಯೂಟ್ ನಮ್ಗೆ ನಂಬರ್ ಆಫ್ ಮೋಲ್ಸ್, ಅಥವಾ ನಂಬರ್ ಆಫ್ ಮೋಲ್ಸ್ ಅಂತ ಹೇಳೋದಕ್ಕಿಂತ ಕ್ವಾಂಟಿಟಿನಲ್ಲಿ ನಾವು ಮಾತಾಡೋದಾದ್ರೆ ಸಲ್ಯೂಟ್ ಕ್ವಾಂಟಿಟಿ ಯಾವಾಗ್ಲೂ ನಮ್ಗೆ ಲೆಸ್ಸರ್ ಪ್ರೊಪೋರ್ಷನ್ ಅಲ್ಲಿ ಇರುತ್ತೆ, ವೇರ್ ಸಾಲ್ವೆಂಟ್ ಕ್ವಾಂಟಿಟಿ ನಾರ್ಮಲಿ ನಮ್ಗೆ ಹೈಯರ್ ಪ್ರೊಪೋರ್ಷನ್ ಅಲ್ಲಿ ಇರುತ್ತೆ ಅಥವಾ ಲಾರ್ಜರ್ ಪ್ರೊಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಾವು ಸಲ್ಯೂಷನ್ ಅಥವಾ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಅನ್ನ ಡಿಫೈನ್ ಮಾಡಬಹುದು. ನೋಡಿ, ನಾನು ಹೇಳಿದೆ ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಕೆಮಿಕಲಿ ನಾನ್ ರಿಯಾಕ್ಟಿಂಗ್ ಸ್ಪೀಶೀಸ್ ಅಂತ ಹೇಳಿದೀವಿ. ಸೊ ಅದರಲ್ಲಿ ನಮ್ಮ ಸಿಲೆಬಸ್ ಇರೋದು ಬರೀ ಬೈನರಿ ಸೊಲ್ಯೂಷನ್ಸ್ ಅಲ್ಲಿ ಮಾತ್ರ. ಬೈನರಿ ಸೊಲ್ಯೂಷನ್ಸ್ ಅಲ್ಲಿ ನಾ ಹೇಳಿದಾಗೆ ಇಟ್ ಕಂಟೈನ್ಸ್ ಓನ್ಲಿ 2 ಕಾಂಪೊನೆಂಟ್ಸ್. ಬೈನರಿ ಅಂತಂದ್ರೆ 2, ಸೊ ವಿಚ್ ಹ್ಯಾಸ್ ಸಲ್ಯೂಟ್ ಆಸ್ ವೆಲ್ ಆಸ್ ಸಾಲ್ವೆಂಟ್. ಸೊ ಸ್ಮಾಲರ್ ಅಮೌಂಟ್ ಅಲ್ಲಿ ಇರೋದು ಸಲ್ಯೂಟ್ ಆಗುತ್ತೆ, ಲಾರ್ಜರ್ ಅಮೌಂಟ್ ಅಲ್ಲಿ ಇರೋದು ಸಾಲ್ವೆಂಟ್ ಆಗುತ್ತೆ. ಬನ್ನಿ ಸೊಲ್ಯೂಷನ್ಸ್ ಅಲ್ಲಿ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ನಾವು ಹೇಗೆ ಪ್ರೆಡಿಕ್ಟ್ ಮಾಡ್ಬೋದು. ನೋಡಿ, ಸೊಲ್ಯೂಷನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವಾಗ್ಲೂ ಸಾಲಿಡ್ ಲಿಕ್ವಿಡ್ ಅಲ್ಲೇ ಡಿಸಾಲ್ವ್ ಆಗಬೇಕು, ಅದನ್ನೇ ನಾವು ಸೊಲ್ಯೂಷನ್ ಅಂತ ಕರಿಬೇಕು ಅಂತ ಏನು ರೂಲ್ಸ್ ಇಲ್ಲ. ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್ಸ್ ಆಫ್ ಸಾಲ್ಯೂಟ್ ಆಸ್ ವೆಲ್ ಆಸ್ ಸಾಲ್ವೆಂಟ್ ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್. ನೋಡಿ, ಅದರಲ್ಲಿ ಬೇಸ್ಡ್ ಆನ್ ದ ಸಾಲ್ವೆಂಟ್ ಯೂಸ್ಡ್, ಇಲ್ಲಿ ನಾನು ಸಾಲ್ವೆಂಟ್ ನ ಸಾಲಿಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ದ ಸೊಲ್ಯೂಷನ್ ಈಸ್ ಕನ್ಸಿಡರ್ಡ್ ಆಸ್ ಅ ಸಾಲಿಡ್ ಸೊಲ್ಯೂಷನ್. ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್ ಸೊಲ್ಯೂಷನ್ಸ್ ನಾವು ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಕರಿತಾ ಹೋಗ್ತೇವೆ. ಈ ಫಸ್ಟ್ 3 ಎಕ್ಸಾಂಪಲ್ಸ್ ಅಲ್ಲಿ ಸಾಲ್ವೆಂಟ್ ಯಾವ್ದಿದೆ ನೋಡಿ, ಸಾಲಿಡ್ ಅಂತ ಬರ್ದಿದ್ದೀವಿ. ಹಾಗಾದ್ರೆ ಈ 3 ಫಸ್ಟ್ ಎಕ್ಸಾಂಪಲ್ಸ್ ಏನಿರುತ್ತೆ ಆ 3 ಎಕ್ಸಾಂಪಲ್ಸ್ ಬಂದು ಸಾಲಿಡ್ ಸೊಲ್ಯೂಷನ್ ಆಗುತ್ತೆ. ಓಕೆ, ಸಲ್ಯೂಟ್ ಏನ್ ಆಗುತ್ತೆ ನೋಡಿ, ಸಾಲಿಡ್ ಮತ್ತೆ ಸಾಲಿಡ್ ಬೋತ್ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಎರಡೂ ಸಾಲಿಡ್ ಆಗಿದ್ರೆ ಸಾಲಿಡ್ ಸೊಲ್ಯೂಷನ್ಸ್ ಅಲ್ಲಿ ಬರುತ್ತೆ. ಎಕ್ಸಾಂಪಲ್ ಅಲಾಯ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ನಾವು ಬೈಕ್ಸ್ ಅಲ್ಲೆಲ್ಲ ಅಲಾಯ್ ವೀಲ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ, ಅಥವಾ ನಾವು ನಾರ್ಮಲಿ ಕಿಚನ್ಗೆ ಹೋದ್ರೆ ತುಂಬಾ ಯುಟೆನ್ಸಿಲ್ಸ್ ಅಲ್ಲಿ ನಾವು ಅಲಾಯ್ಸ್ ಅನ್ನ ಯೂಸ್ ಮಾಡಿರ್ತೀವಿ. ಇದೆಲ್ಲ ಅಪ್ಲಿಕೇಶನ್ಸ್ ವೇರ್ ವಿ ಹ್ಯಾವ್ ಬೋತ್ ಸಲ್ಯೂಟ್ ಆಸ್ ವೆಲ್ ಆಸ್ ಸಾಲ್ವೆಂಟ್ ಇನ್ ದ ಫಾರ್ಮ್ ಆಫ್ ಸಾಲಿಡ್. ನೆಕ್ಸ್ಟ್ ಎಕ್ಸಾಂಪಲ್ ಅಂತ ಬಂದ್ರೆ ನೋಡಿ, ಲಿಕ್ವಿಡ್ ಡಿಸಾಲ್ವ್ಸ್ ಇನ್ ಸಾಲಿಡ್ ಅಥವಾ ಲಿಕ್ವಿಡ್ ಆಕ್ಟ್ಸ್ ಆಸ್ ಅ ಸಲ್ಯೂಟ್ ಅಂಡ್ ಸಾಲಿಡ್ ಆಕ್ಟ್ಸ್ ಆಸ್ ಅ ಸಾಲ್ವೆಂಟ್ ಅಂತ ಬಂದ್ರೆ ಎಕ್ಸಾಂಪಲ್ ನಿಮ್ಗೆ ಮರ್ಕ್ಯುರಿ ಇನ್ ಮೆಟಲ್ ಅಮಾಲ್ಗಮ್. ಲಿಕ್ವಿಡ್ ಅಂಡ್ ಸಾಲಿಡ್, ಈಗ ನಾನು ಮರ್ಕ್ಯುರಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಒಂದು ಫ್ಲಾಶ್ ಆಗುವಂತ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಓನ್ಲಿ ಲಿಕ್ವಿಡ್ ಮೆಟಲ್ ಅಟ್ ಅ ರೂಮ್ ಟೆಂಪರೇಚರ್ ಅಂತಂದ್ರೆ ಅದು ಮರ್ಕ್ಯುರಿ. ಮರ್ಕ್ಯುರಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಬೇರೆ ಮೆಟಲ್ಸ್ ನಾರ್ಮಲಿ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಈಗ ಮರ್ಕ್ಯುರಿನ ಸಾಲಿಡ್ ಜೊತೆಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಲಿಕ್ವಿಡ್ ಸಾಲಿಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಅದನ್ನ. ಹೌದಲ್ಲೇನ್ರೋ? ನೋಡಿ, ಈಗ ಹಾಗೆ ಜೊತೆಗೆ ಇದೊಂದು ಗೊತ್ತಿರಲಿ, ನಾವು ನಾರ್ಮಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್ ಇತ್ತು ಅಂತಂದ್ರೆ ಅಲಾಯ್ಸ್ ಅಂತ ಹೇಳ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಮರ್ಕ್ಯುರಿ ಏನಾದ್ರೂ ನಮ್ಮ ಅಲಾಯ್ಸ್ ಅಲ್ಲಿ ಇತ್ತು ಅಂತಂದ್ರೆ ವಿ ಕಾಲ್ ಸಚ್ ಅಲಾಯ್ಸ್ ಆಸ್ ಅಮಾಲ್ಗಮ್. ಮರ್ಕ್ಯುರಿ ಪ್ರೆಸೆನ್ಸ್ ಅಲ್ಲಿ ಯಾವುದೇ ಮೆಟಲ್ ಇದ್ರೂ ನಾವು ಅದನ್ನ ಅಮಾಲ್ಗಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನೀಗ ಸೋಡಿಯಂ ಜೊತೆಗೆ ಮರ್ಕ್ಯುರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ವಿ ಕಾಲ್ ಸಚ್ ಟೈಪ್ ಆಫ್ ಸೊಲ್ಯೂಷನ್ ಆಸ್ ಅ ಸೋಡಿಯಂ ಅಮಾಲ್ಗಮ್. ಜಿಂಕ್ ಜೊತೆಗೆ ಮರ್ಕ್ಯುರಿ ಯೂಸ್ ಮಾಡಿದೆ ಅಂತಂದ್ರೆ ಜಿಂಕ್ ಅಮಾಲ್ಗಮ್, ಈ ತರ ಹೇಳ್ತೇವೆ. ಥರ್ಡ್ ಟೈಪ್ ಅಂತ ಬಂದ್ರೆ ಗ್ಯಾಸ್ ಸಲ್ಯೂಟ್ ಆಗಿ ಆಕ್ಟ್ ಮಾಡುತ್ತೆ, ಸಾಲಿಡ್ ಸಾಲ್ವೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಈ ತರನೂ ಸೊಲ್ಯೂಷನ್ಸ್ ಇರುತ್ತಾ? ಹೌದು, ಇರುತ್ತೆ. ನೋಡಿ, ಹೈಡ್ರೋಜನ್ ಆನ್ ಪೆಲಾಡಿಯಂ, ಪ್ಲಾಟಿನಂ, ನಿಕ್ಕಲ್. ಈ ಸೆಂಟೆನ್ಸ್ ನೋಡಿದ ತಕ್ಷಣ ನಿಮ್ಗೆ ಏನೋ ಒಂದು ಫ್ಲಾಶ್ ಅಂತೂ ಆಗ್ಲೇಬೇಕು. ನೀವೆಲ್ಲರೂ ಫಸ್ಟ್ PU ಎಕ್ಸಾಮ್ ಬರ್ದಿರ್ತೀರಾ. ಆ ಎಕ್ಸಾಮ್ಸ್ ಅಲ್ಲಿ ಅಥವಾ ಆ ಫಸ್ಟ್ PU ನೀವು ಪ್ರಿಪೇರ್ ಆಗೋ ಟೈಮಲ್ಲಿ ಹೈಡ್ರೋಕಾರ್ಬನ್ಸ್ ಅಂತ ಒಂದು ಚಾಪ್ಟರ್ ಇರುತ್ತೆ. ಆ ಹೈಡ್ರೋಕಾರ್ಬನ್ಸ್ ಅಲ್ಲಿ ನಾರ್ಮಲಿ ಕ್ಯಾಟಲಿಟಿಕ್ ಹೈಡ್ರೋಜಿನೇಷನ್ ಅನ್ನೋ ಟರ್ಮ್ ಅನ್ನ ಯೂಸ್ ಮಾಡಿರ್ತೀವಿ. ಸೊ ಆ ಕ್ಯಾಟಲಿಟಿಕ್ ಹೈಡ್ರೋಜಿನೇಷನ್ ಅಂತಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಅ ಸೂಟಬಲ್ ಕ್ಯಾಟಲಿಸ್ಟ್ ಲೈಕ್ ಪ್ಲಾಟಿನಮ್, ಪೆಲಾಡಿಯಂ, ನಿಕ್ಕಲ್. ಈ ತರ ನಾವು ಕ್ಯಾಟಲಿಟಿಕ್ ಹೈಡ್ರೋಜಿನೇಷನ್ ಅಲ್ಲಿ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ ಇದನ್ನು. ಸೊ ಹೈಡ್ರೋಜನ್ ಆನ್ ಪಾಸಿಂಗ್ ಥ್ರೂ ಪ್ಲಾಡಿಯಂ ಮತ್ತೆ ಪ್ಲಾಟಿನಮ್, ನಿಕ್ಕಲ್, ಇದನ್ನೆಲ್ಲ ಗ್ಯಾಸ್ ಅಂಡ್ ಸಾಲಿಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಕಂಡ್ರು. ನೆಕ್ಸ್ಟ್ ಈಗ ನೋಡಿ, ನೆಕ್ಸ್ಟ್ 3 ಎಕ್ಸಾಂಪಲ್ಸ್ ಅಲ್ಲಿ ಲಿಕ್ವಿಡ್ ಆಕ್ಟ್ಸ್ ಆಸ್ ಅ ಸಾಲ್ವೆಂಟ್. ಹಾಗಾದ್ರೆ ನಾವು ಈ 3 ಎಕ್ಸಾಂಪಲ್ಸ್ ಅನ್ನ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಅಗೇನ್ ಬೈ ಚೇಂಜಿಂಗ್ ದ ಫಿಸಿಕಲ್ ಸ್ಟೇಟ್ ಆಫ್ ಅ ಸಲ್ಯೂಟ್. ಸಾಲಿಡ್ ಇನ್ ಲಿಕ್ವಿಡ್ ಇದು ನಿಮ್ಗೆ ಫೆಮಿಲಿಯರ್. ಶುಗರ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್, ಗ್ಲೂಕೋಸ್ ಸೊಲ್ಯೂಷನ್, ಇದೆಲ್ಲ ಕೂಡ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಅಂತ ತಗೋತೀವಿ. ಲಿಕ್ವಿಡ್ ಇನ್ ಲಿಕ್ವಿಡ್ ಇದು ಕೂಡ ತುಂಬಾ ಜನಕ್ಕೆ ಗೊತ್ತಿರುತ್ತೆ.
ಆಲ್ಕೋಹಾಲ್ಸ್ ಇನ್ ವಾಟರ್ ಅಂತ ಹೇಳಿದೀನಿ. ಆಲ್ಕೋಹಾಲ್ಸ್ ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ನಮ್ಗೆ ಗೊತ್ತಿದೆ. ಹಾಗಾಗಿ ಆಲ್ಕೋಹಾಲ್ಸ್ ಇನ್ ವಾಟರ್ ಬೋತ್ ಆರ್ ಪ್ರೆಸೆಂಟ್ ಇನ್ ಅ ಲಿಕ್ವಿಡ್ ಸ್ಟೇಟ್. ಇದನ್ನ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೇನೆ. ಸೊ ಗ್ಯಾಸ್ ಇನ್ ಲಿಕ್ವಿಡ್ ಅಂತಂದ್ರೆ ಏನು? ಏರೇಟೆಡ್ ವಾಟರ್. ಸೊ ಅಂದ್ರೆ ಈಗ ಮಾಯಿಶ್ಚರ್ ಕಂಟೆಂಟು ಅಥವಾ ಏರೇಟೆಡ್ ವಾಟರ್ ಇತ್ತು ಅಂತಂದ್ರೆ ಅದನ್ನೇ ನಾವು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ 3 ಎಕ್ಸಾಂಪಲ್ಸ್ ಅನ್ನ ನೋಡ್ಬೋದು ನೀವು. ಇಲ್ಲಿ ಸಾಲ್ವೆಂಟ್ ಬಂದು ಗ್ಯಾಸ್ ಆಗಿರುತ್ತೆ, ಸಲ್ಯೂಟ್ ಬಂದು ಅಗೈನ್ 3 ಡಿಫ್ರೆಂಟ್ ಫಿಸಿಕಲ್ ಸ್ಟೇಟ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸಾಲಿಡ್ ಇನ್ ಗ್ಯಾಸ್ ಅಂತ ಹೇಳಿದ್ರೆ ನೋಡಿ, ಕ್ಯಾಂಫರ್ ವೇಪರ್ಸ್ ಇನ್ ಏರ್. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಕರ್ಪೂರ ಹಚ್ತೀರಾ. ಕರ್ಪೂರ ಹಚ್ಚಿದಾಗ ಕರ್ಪೂರ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಆ ಕ್ಯಾಂಫರ್ ಬಂದು ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನಾವು ಅದನ್ನ ಬರ್ನ್ ಮಾಡಿದ್ರೆ ಡೈರೆಕ್ಟ್ಲಿ ಅದೇನಾಗುತ್ತೆ, ವೇಪರ್ ಫೇಸಿಗೆ ಹೋಗ್ಬಿಡುತ್ತಲ್ವೇನ್ರು? ಅದು ಲಿಕ್ವಿಡ್ ಹೋಗ್ಬಿಟ್ಟು ವೇಪರ್ಗೆ ಹೋಗುತ್ತಾ? ನೋ, ಇಟ್ ಅಂಡರ್ಗೋ ಸಬ್ಲಿಮೇಷನ್. ಆ ತರ ಸಬ್ಲೈಮಬಲ್ ಕಾಂಪೌಂಡ್ಸ್ ಯಾವ್ದೆಲ್ಲ ಇರುತ್ತೆ, ಆ ಸಬ್ಲೈಮಬಲ್ ಕಾಂಪೌಂಡ್ಸ್ ಸಾಲಿಡ್ ಗ್ಯಾಸ್ ಸೊಲ್ಯೂಷನ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಅದಕ್ಕೆ ಕ್ಯಾಂಫರ್ ಇರ್ಬೋದು, ಅಯೋಡಿನ್ ಇರ್ಬೋದು, ಈ ತರ ಎಕ್ಸಾಂಪಲ್ಸ್ ಅನ್ನ ನಾವು ಇನ್ ಏರ್ ಅಂತ ಹೇಳ್ತೀವಿ. ಲಿಕ್ವಿಡ್ ಇನ್ ಗ್ಯಾಸ್ ಅಂತ ಹೇಳಿದ್ರೆ ಮಾಯಿಸ್ಟ್ ಏರ್ ಅನ್ನ ಲಿಕ್ವಿಡ್ ಇನ್ ಗ್ಯಾಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾ ಟ್ರೆಂಡಿ ಅಂತ ಹೇಳ್ತಿದ್ವಿ ಅಂತಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಎಲ್ಲಿ ಹೋದ್ರು ಸೆಕೆನಪ್ಪ, ಅಯ್ಯೋ ಸಿಕ್ಕಾಬಟ್ಟೆ ಹ್ಯೂಮಿಡಿಟಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಸೊ ಮನೆಗೆ ಹೋದ್ಮೇಲೆ ಐದರ್ AC ವರ್ಕ್ ಆಗ್ತಾ ಇರಬೇಕು ಆರ್ ಫ್ಯಾನ್ ವರ್ಕ್ ಆಗ್ತಾ ಇರಬೇಕು. ಈಗ ನಿಮ್ಗೆ ಕೂಲರ್ ಅಂತ ಹೇಳಿರ್ತಾರೆ, ಆ ಕೂಲರ್ ಆದ್ರೂ ವರ್ಕ್ ಆಗ್ತಾ ಇರಬೇಕು. ಆ ಕೂಲರ್ ಅಲ್ಲಿ ಏನ್ ಮಾಡುತ್ತೆ? ಮಾಯಿಸ್ಟ್ ಏರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಅದನ್ನ ಲಿಕ್ವಿಡ್ ಇನ್ ಗ್ಯಾಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಕಂಡ್ರು. ಲಾಸ್ಟ್ ಟೈಪ್ ಅಂತ ಬಂದ್ರೆ ನೋಡಿ, ಗ್ಯಾಸ್ ಇನ್ ಗ್ಯಾಸ್ ಸೊಲ್ಯೂಷನ್ ವೇರ್ ಬೋತ್ ಸೊಲ್ಯೂಟ್ ಆಸ್ ವೆಲ್ ಆಸ್ ಸಾಲ್ವೆಂಟ್ ಆಕ್ಟ್ಸ್ ಆಸ್ ಅ ಗ್ಯಾಸಿಯೋ. ಸೊ ಈ ತರ ಎಕ್ಸಾಂಪಲ್ ಎಲ್ಲಿ ನೋಡಿರ್ತೀವಿ ನಾವು? ನೋಡಿ, ಅಲ್ಲಿ ಆಕ್ಸಿಜನ್ ಓಡಾಡ್ತಾ ಇದೆ, ಇಲ್ಲಿ ಮೀಥೇನ್ ಗ್ಯಾಸ್ ಇದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆ. ಅಬ್ಸರ್ವ್ ಮಾಡ್ತಿದ್ದೀರಾ? ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಹಾಗಾದ್ರೆ ನಮ್ಮ ಅಟ್ಮಾಸ್ಫಿಯರ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಅಂತಂದ್ರೆ ಇಟ್ ಹ್ಯಾಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಎಲ್ಲ ಕೂಡ ಗ್ಯಾಸಸ್. ಹಾಗಾಗಿ ಗ್ಯಾಸ್ ಇನ್ ಗ್ಯಾಸಿಗೆ ವಿ ಕ್ಯಾನ್ ಕನ್ಸಿಡರ್ ಅಟ್ಮಾಸ್ಫಿಯರಿಕ್ ಏರ್ ಆಸ್ ಎನ್ ಎಕ್ಸಾಂಪಲ್. ನೋಡಿ, ಇಷ್ಟು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಅ ಸೊಲ್ಯೂಷನ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಕೂಡ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ MCQs ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಅಂತ ಬಂದ್ರೆ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್. ಓಕೆ, ಸೊಲ್ಯೂಷನ್ಸ್ ನ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೇಕು. ಏನಿದು ಕಾನ್ಸಂಟ್ರೇಷನ್, ಏನಿದು ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತ ಹೇಳ್ತಾ ಇದೀವಿ. ನೋಡಿ, ಇದು ಕೂಡ ತುಂಬಾ ಸಿಂಪಲ್. ಕಾನ್ಸಂಟ್ರೇಷನ್ ಟರ್ಮ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಪ್ರಾಪರ್ಟಿನ ಅಥವಾ ಯಾವುದೋ ಒಂದು ಸ್ಪೀಶೀಸ್ ಅಥವಾ ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನ ಏನೋ ಒಂದು ಪ್ರಾಪರ್ಟಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನೀಗ ಹೋಗಿ ಬೂಸ್ಟೋ ಹಾರ್ಲಿಕ್ಸೋ ಬೈ ಮಾಡ್ತೇನೆ. ಬೂಸ್ಟ್ ಅಥವಾ ಹಾರ್ಲಿಕ್ಸ್ ಬೈ ಮಾಡಿದಾಗ ನಾನು ಶಾಪ್ ಅವ್ರ ಹತ್ರ ಹೋಗ್ಬಿಟ್ಟು ಏನ್ ಎನ್ಕ್ವೈರಿ ಮಾಡ್ತೀನಿ? ನಾರ್ಮಲಿ, ಅಣ್ಣ ½ kg ಬೂಸ್ಟ್ ಕೊಡಿ ಅಥವಾ ಹಾರ್ಲಿಕ್ಸ್ ಕೊಡಿ ಅಂತ ಕೇಳಿರ್ತೀನಿ. ಸೊ ಇಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇರೋವಂಥ ಯೂನಿಟ್ ಅಥವಾ ಮೆಜರ್ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಬಂದು ಮಾಸ್. ಹೌದಲ್ವಾ? ಬಿಕಾಸ್ ಅದು ಸಾಲಿಡ್ ಸ್ಟೇಟ್ ಅಲ್ಲಿ ಇತ್ತು. ನೆಕ್ಸ್ಟ್, ಈಗ ಅರ್ಲಿ ಮಾರ್ನಿಂಗ್ ನೀವು ಹೋಗ್ತೀರಾ, ಮನೆಗೆ ಹಾಲು ಬೇಕಿರುತ್ತೆ, ಮಿಲ್ಕ್ ಶಾಪ್ ಹತ್ರ ಹೋಗ್ತೀರಾ. ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಧ kg ಮಿಲ್ಕ್ ಕೊಡಿ ಅಂತ ಕೇಳ್ತೀರಾ? ಇಲ್ಲ ಅಲ್ವೇನ್ರು, ½ ಲೀಟರ್ ಮಿಲ್ಕ್ ಅಥವಾ 1/4 ಲೀಟರ್ ಕೊಡಿ ಆ ತರ ಕೇಳ್ತೇವೆ. ಹೌದಲ್ವಾ? ಅದು ವಾಲ್ಯೂಮ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತಂದ್ರೆ ನೋಡಿ, ತುಂಬಾ ಕಾನ್ಸಂಟ್ರೇಷನ್ ಟರ್ಮ್ಸ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ ಓನ್ಲಿ ಇನ್ ಕೇಸ್ ಆಫ್ ಅ ಲಿಕ್ವಿಡ್ ಮಿಕ್ಸ್ಚರ್ ಆರ್ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಆ ತರ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ನೋಡಿ, ಫಸ್ಟ್ ನಾವು ಡಿಸ್ಕಸ್ ಮಾಡೋದು ಮಾಸ್ ಪರ್ಸೆಂಟೇಜ್. ಮಾಸ್ ಪರ್ಸೆಂಟೇಜ್ ಸಿಂಬಲ್ ಬಂದ್ಬಿಟ್ಟು W/W ಅಂತ ಹೇಳಿದ್ದೀನಿ. ಹಾಗಾದ್ರೆ ಹೌ ಕ್ಯಾನ್ ವಿ ಡಿಟರ್ಮೈನ್ ಮಾಸ್ ಪರ್ಸೆಂಟೇಜ್ ಆಫ್ ಎನಿ ಸ್ಯಾಂಪಲ್? ನೋಡಿ, ನಾನು ಈ ಎಲ್ಲಾ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಸೊ ದಟ್ ನಿಮ್ಗೆ ಯಾವುದೇ ಸಿಂಪಲ್ ನ್ಯೂಮರಿಕಲ್ಸ್ ಇತ್ತು ಅಂದ್ರೆ, ಈಗ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ ಅನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತಂದ್ರೆ, ಈ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಅನ್ನ ದೇ ವಿಲ್ ನಾಟ್ ಆಸ್ಕ್ ಡೈರೆಕ್ಟ್ಲಿ, ಬಟ್ ಯಾವುದೋ ಒಂದ್ ಕಡೆ ಕನ್ವರ್ಷನ್ ಅಲ್ಲಿ ಯೂಸ್ ಆಗುತ್ತೆ ಅಥವಾ ಯಾವುದೋ ಒಂದು ಬಿಗರ್ ಪ್ರಾಬ್ಲಮ್ ಅಲ್ಲಿ ಈ ತರ ಸ್ಮಾಲ್ ಸ್ಟೆಪ್ಸ್ ನಮ್ಗೆ ಯೂಸ್ ಆಗ್ತಾ ಹೋಗುತ್ತೆ. ಅಲ್ಲಿ ನಿಮ್ಗೆ ಗೊತ್ತಿರಬೇಕು. ಮಾಸ್ ಪರ್ಸೆಂಟೇಜ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ, ಮಾಸ್ ಪರ್ಸೆಂಟೇಜ್ ಆಫ್ ಅ ಕಾಂಪೋನೆಂಟ್. ನಾನು ಹೇಳ್ದಾಗೆ ಬೈನರಿ ಸೊಲ್ಯೂಷನ್ ಇರುತ್ತೆ, ಐದರ್ ಸಲ್ಯೂಟ್ ಅಥವಾ ಸಾಲ್ವೆಂಟ್ ಇರುತ್ತೆ. ನಾನು ಯಾವ ರೆಸ್ಪೆಕ್ಟಿವ್ ಕಾಂಪೋನೆಂಟ್ಗೆ ಮಾಸ್ ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, ಆ ರೆಸ್ಪೆಕ್ಟಿವ್ ಮಾಸ್ ಆಫ್ ಅ ಕಾಂಪೋನೆಂಟ್ ಅನ್ನ ವಿ ಶುಡ್ ಟೇಕ್ ಇಟ್ ಇನ್ ಅ ನ್ಯೂಮರೇಟರ್ ಅಂಡ್ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ವಿ ಶುಡ್ ಟೇಕ್ ಇಟ್ ಇನ್ ಅ ಡಿನಾಮಿನೇಟರ್. ಹಾಗಾದ್ರೆ ಇಲ್ಲಿ ನೋಡಿ, ಮಾಸ್ ಪರ್ಸೆಂಟೇಜ್ ಆಫ್ ಅ ಕಾಂಪೋನೆಂಟ್ ಈಸ್ ದ ರೇಷಿಯೋ ಆಫ್
total mass of the component, particular component, to that of total mass of the solution. Since we are calculating the percentage multiplied by 100 ಅಂತ ಹೇಳ್ತೀವಿ. ಸೊ ಇದು ಮಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡುವಂತ ಫಾರ್ಮುಲಾ. ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಅನ್ನ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ 5 ಗ್ರಾಮ್ ಆಫ್ NaCl is dissolved in 95 ಗ್ರಾಮ್ ಆಫ್ ವಾಟರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ 5 ಗ್ರಾಮ್ ಸೋಡಿಯಂ ಕ್ಲೋರೈಡ್ ಅನ್ನ 95 ಗ್ರಾಮ್ಸ್ ಆಫ್ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದಾರೆ. ಅಂಡ್ ವಿ ಶುಡ್ ಫೈಂಡ್ ಔಟ್ ಮಾಸ್ ಪರ್ಸೆಂಟೇಜ್. ಓಕೆ, ಯಾವುದೇ ಕ್ಯಾಲ್ಕುಲೇಷನ್ಸ್ ಕೊಟ್ಟಾಗ ಫಸ್ಟ್ ನೀವು ಗಿವನ್ ವ್ಯಾಲ್ಯೂಸ್ ಅನ್ನ ಬರ್ಕೋಬೇಕು. ದೆನ್ ವಿ ಶುಡ್ ಯೂಸ್ ದ ಫಾರ್ಮುಲಾ. ಆಫ್ಟರ್ ದಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಫಾಲೋಡ್ ಬೈ ಫೈನಲ್ ಆನ್ಸರ್ ಆಸ್ ವೆಲ್ ಆಸ್ ಯೂನಿಟ್. ಯೂನಿಟ್ ನ ಮಿಸ್ ಮಾಡೋದನ್ನ ಯಾವತ್ತೂ ಮರೆಯೋಕೆ ಹೋಗ್ಬೇಡಿ ಮಕ್ಕಳ. ಎಲ್ಲ ಚೆನ್ನಾಗಿ ಮಾಡಿರ್ತೀರಾ, ಆ ಲಾಸ್ಟ್ ಅಲ್ಲಿ ಯೂನಿಟ್ ಬರ್ದಿಲ್ಲ ಅಂತಂದ್ರೆ ಈ PU ಬೋರ್ಡ್ ಅವರು ನಾವು 1 ಮಾರ್ಕ್ ಅನ್ನ ಕಟ್ ಮಾಡ್ಬಿಡ್ತೀವಿ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಆ ತರ ನೀವು ಎಲ್ಲೂ ಕೂಡ ಯಾವುದೇ ಸ್ಟೆಪ್ಸ್ ಅನ್ನ ಮಿಸ್ ಮಾಡಿ ನಿಮ್ಗೆ ಗೊತ್ತಿರೋ ಆನ್ಸರ್ಸ್ ಅನ್ನ ಅದರಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋ ತರ ಮಾಡ್ಕೊಳಕ್ ಹೋಗ್ಬೇಡಿ. ನೋಡೋಣ, ಇಲ್ಲಿ 5 ಗ್ರಾಮ್ ಆಫ್ NaCl is dissolved in 95 ಗ್ರಾಮ್ ಆಫ್ ವಾಟರ್. ಫೈಂಡ್ ದ ಮಾಸ್ ಪರ್ಸೆಂಟೇಜ್ ಆಫ್, ಟೇಕ್ ಫಾರ್ ಎಕ್ಸಾಂಪಲ್ NaCl ಮಾಸ್ ಪರ್ಸೆಂಟೇಜ್ ಅನ್ನ ನಾನು ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೋಣ. ಸೊ ಐ ವಿಲ್ ರೈಟ್ ದ ಫಾರ್ಮುಲಾ. ಸೊ ಮಾಸ್ ಪರ್ಸೆಂಟೇಜ್ ಆಫ್ NaCl ಅಂತ ಬರ್ದಿರ್ತೀನಿ. ಸೊ ಈಗ ಮಾಸ್ ಆಫ್ NaCl, ಯಾಕೆ ನಾನು ಮಾಸ್ ಪರ್ಸೆಂಟೇಜ್ ಆಫ್ NaCl ಫೈಂಡ್ ಔಟ್ ಮಾಡಬೇಕು. ದೇರ್ಫೋರ್ ಮಾಸ್ ಆಫ್ NaCl ಐ ಹ್ಯಾವ್ ಟೇಕನ್ ಇನ್ ಅ ನ್ಯೂಮರೇಟರ್. ದೆನ್ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್. ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಅಂತಂದ್ರೆ ಏನೆಲ್ಲ ಬರುತ್ತೆ? ಸೊಲ್ಯೂಷನ್ ಅಂತಂದ್ರೆ ನಿಮಗೆ ಗೊತ್ತಿದೆ, ಇಟ್ ಕಂಟೈನ್ಸ್ ಸಲ್ಯೂಟ್ ಆಸ್ ವೆಲ್ ಆಸ್ ಸಾಲ್ವೆಂಟ್. ಅದರದ್ದು ಸಮ್ ಮಾಡಿದ್ರೆ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಬರುತ್ತೆ. ನೋಡಿ ಮಕ್ಕಳ, ಇಲ್ಲಿ ಮಾಸ್ ಆಫ್ NaCl ಪ್ರೊವೈಡೆಡ್ ಈಸ್ 5 ಗ್ರಾಮ್. 5 ಗ್ರಾಮ್ ಅನ್ನ ನ್ಯೂಮರೇಟರ್ ತಗೋತೀನಿ. ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಮಾಸ್ ಆಫ್ ಸಲ್ಯೂಟ್ ಆಸ್ ವೆಲ್ ಆಸ್ ಮಾಸ್ ಆಫ್ ಸಾಲ್ವೆಂಟ್. 5 ಪ್ಲಸ್ 95 ಅಂತ ಬರೀತೀನಿ. ಇಂಟು 100 ಮಾಡಬೇಕು ನಾವು. ಸೊ ನ್ಯೂಮರೇಟರ್ 5 ಇರುತ್ತೆ, ಡಿನಾಮಿನೇಟರ್ ಏನಿದೆ 95 ಪ್ಲಸ್ 5 ಅಂತಂದ್ರೆ 100 ಬರುತ್ತೆ. ಸೊ ಇಂಟು 100 ವಿ ಕ್ಯಾನ್ ಈಸಿಲಿ ಕ್ಯಾನ್ಸಲ್ ದೀಸ್ ಟರ್ಮ್ಸ್. ಈ ಟರ್ಮ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಯು ವಿಲ್ ಗೆಟ್ 5. ಸಿನ್ಸ್ ವಿ ಆರ್ ಫೈಂಡಿಂಗ್ ಔಟ್ ದ ಪರ್ಸೆಂಟೇಜ್ 5% ಅಂತ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. So this is the mass percentage of NaCl present in this particular solution. ಹೀಗೆ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಬರೋದಾದ್ರೆ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ವಾಲ್ಯೂಮ್ ಪರ್ಸೆಂಟೇಜ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ V/V ಅಂತ ಹೇಳ್ತೀವಿ. ಸೊ ಅದೇನು ಇಂಡಿಕೇಟ್ ಮಾಡ್ತಾ ಇದೆ ನೋಡಿ, ಮಾಸ್ ಪರ್ಸೆಂಟೇಜ್ಗೆ W/W ಅಂತ ಹೇಳಿದ್ವಿ. ಅಂದ್ರೆ ನ್ಯೂಮರೇಟರ್ಲು ಮಾಸೇ ತಗೋಬೇಕು, ಡಿನಾಮಿನೇಟರ್ಲು ಮಾಸೇ ತಗೋಬೇಕು. ವಾಲ್ಯೂಮ್ ಪರ್ಸೆಂಟೇಜ್ ಅಲ್ಲಿ ವಾಲ್ಯೂಮ್ ನ್ಯೂಮರೇಟರ್, ವಾಲ್ಯೂಮ್ ಡಿನಾಮಿನೇಟರ್. ಸೇಮ್ ಫಾರ್ಮುಲಾ ಕೊಡ್ರು, ಇನ್ಸ್ಟೆಡ್ ಆಫ್ ಯೂಸಿಂಗ್ ಮಾಸ್ ವಾಲ್ಯೂಮ್ ಅನ್ನ ಯೂಸ್ ಮಾಡ್ತೀವಿ ಅಷ್ಟೇ. ನೋಡಿ, ಇಲ್ಲಿ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಅ ಕಾಂಪೋನೆಂಟ್ ಇಸ್ ದ ಪರ್ಸೆಂಟೇಜ್ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ಅ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಹೌದಲ್ವಾ? ಸೇಮ್ ಫಾರ್ಮುಲಾನೇ, ಏನ್ ಚೇಂಜ್ ಮಾಡಿದೀವಿ? ಅಲ್ಲಿ ಮಾಸ್ ಇತ್ತು, ಇಲ್ಲಿ ವಾಲ್ಯೂಮ್ ಇದೆ ಅಷ್ಟೇ. ನೋಡ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನಾನು ಡಿಸ್ಕಸ್ ಮಾಡೋದಾದ್ರೆ ನೋಡಿ, 20 ml ಆಫ್ ಎಥನಾಲ್ ಇನ್ 80 ml ಆಫ್ ವಾಟರ್. ಫೈಂಡ್ ದ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳಿದ್ದೀನಿ. ಸಾಲ್ವ್ ಮಾಡೋಣ. ಸೊ ಇಲ್ಲಿ ಎಥೆನಾಲ್ ಬಂದು ಸಲ್ಯೂಟ್ ಆಗುತ್ತೆ, ವಾಟರ್ ಬಂದು ಸಾಲ್ವೆಂಟ್ ಆಗುತ್ತೆ. ನೋಡಿ ಮಕ್ಕಳ, ಸೊ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಎಥೆನಾಲ್ ಅಂತ ಕನ್ಸಿಡರ್ ಮಾಡಿದ್ರೆ ವಿ ಶುಡ್ ಟೇಕ್ ಅ ವಾಲ್ಯೂಮ್ ಆಫ್ ಎಥೆನಾಲ್ ಇನ್ ನ್ಯೂಮರೇಟರ್. ವಾಲ್ಯೂಮ್ ಆಫ್ ಎಥೆನಾಲ್ ಅಂತ ತಗೋತೇವೆ, ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ದರ್ ಇಸ್ ನೋ ಚೇಂಜ್. ಅವಾಗಲೇ ಏನು ಮಾಡಿದ್ವಿ? ಸೇಮ್ ಸಿಮಿಲರ್ ಟೈಪಲ್ಲೇ ಮಾಡ್ತಾ ಇದ್ದೀವಿ, ಬಟ್ ಅಲ್ಲಿ ಮಾಸ್ ಇತ್ತು, ವಾಲ್ಯೂಮ್ ಇದೆ. ವಾಲ್ಯೂಮ್ ಆಫ್ ಎಥೆನಾಲ್ ಪ್ರೊವೈಡೆಡ್ ಈಸ್ 20 ml. ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತಂದ್ರೆ 20 plus 80. ಡೈರೆಕ್ಟ್ಲಿ ಐ ವಿಲ್ ರೈಟ್ 20 plus 80 ವಿಲ್ ಬಿ 100. ಸಿನ್ಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಪರ್ಸೆಂಟೇಜ್ ಮಲ್ಟಿಪ್ಲೈಡ್ ಬೈ 100. ಅಗೇನ್ ನಾವೇನು ಮಾಡ್ತೀವಿ? ಇಲ್ಲಿ 100 ಕ್ಯಾನ್ಸಲ್ ಮಾಡಿದರೆ ಉಳ್ಕೊಳ್ಳೋದು 20%. ಈ ಪರ್ಸೆಂಟೇಜ್ನ ಕೆಲವೊಂದ್ಸರಿ ಯಾವುದೋ ಒಂದು ನ್ಯೂಮರಿಕಲ್ಸ್ ಕೊಡುವಾಗ ನೋಡಿ 20% ಅಂತ ಕೊಟ್ಬಿಟ್ಟು V/V ಅಂತ ರೆಪ್ರೆಸೆಂಟ್ ಮಾಡಿದರೆ ಇಟ್ಸ್ ಅ ವಾಲ್ಯೂಮ್ ಪರ್ಸೆಂಟೇಜ್ ಅಂತ. W/W ಅಂತ ರೆಪ್ರೆಸೆಂಟ್ ಮಾಡಿದರೆ ಮಾಸ್ ಪರ್ಸೆಂಟೇಜ್. ಈ ಥರ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ದ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಅ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ ಅ ಸೊಲ್ಯೂಷನ್. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ನೋಡೋದಾದ್ರೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್.
ಏನಪ್ಪ ಸರ್ ಫಸ್ಟ್ ಮಾಸ್ ಪರ್ಸೆಂಟೇಜ್ ಹೇಳಿದ್ರು, ಸೆಕೆಂಡ್ ವಾಲ್ಯೂಮ್ ಪರ್ಸೆಂಟೇಜ್ ಹೇಳಿದ್ರು, ಈಗ ಬಂದ್ರೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ. ಅದೇ ನಿಮ್ಗೆ ಹಿಂಟು ನೋಡಿ, ಇಲ್ಲಿ W/V ಅಂತ ಹಾಕಿದ್ದೀನಿ. ಹಾಗಾದ್ರೆ W/W ತಗೊಂಡಾಗ ಎರಡೂ ಕಡೆ ಮಾಸ್ ಹೇಳಿದ್ವಿ, V/V ತಗೊಂಡಾಗ ಎರಡೂ ಕಡೆ ವಾಲ್ಯೂಮ್ ಹೇಳಿದ್ವಿ. ಈಗ W/V ಅಂತ ತಗೊಂಡಿದ್ವಿ, ಹಾಗಾದ್ರೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ನ್ಯೂಮರೇಟರ್ ಅಲ್ಲಿ ರೆಸ್ಪೆಕ್ಟಿವ್ ಕಾಂಪೊನೆಂಟ್ ಮಾಸ್ ತಗೋತೀವಿ, ಡಿನಾಮಿನೇಟರ್ ಅಲ್ಲಿ ಟೋಟಲ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ತಗೋತೀವಿ ಅಷ್ಟೇ. ಸೊ ಹಾಗಾದ್ರೆ ನೋಡಿ, ಇಲ್ಲಿ ಕೂಡ ಫಾರ್ಮುಲಾ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಏನ್ ಚೇಂಜಸ್ ಅಂತ ಹೇಳ್ತೀನಿ ಮಕ್ಕಳ, ಕೇಳಿಸ್ಕೊಳ್ಳಿ. ಪರ್ಸೆಂಟೇಜ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ನೋಡಿ, ವೆಯ್ಟ್ ಆಫ್ ಸಲ್ಯೂಟ್, ಮಾಸ್ ಆಫ್ ಅ ಕಾಂಪೊನೆಂಟ್, ಸಲ್ಯೂಟ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ಮಾಸ್ ಆಫ್ ಅ ಸಲ್ಯೂಟ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇಂಟು 100 ಅಂತ ತಗೋತೀವಿ. ಸೊ ಏನು ಫಾರ್ಮುಲಾದಲ್ಲಿ ಚೇಂಜ್ ಆಗ್ತಾ ಇದೆ ಅದು ಮಾಸ್ ಮತ್ತೆ ವಾಲ್ಯೂಮ್ ಅಷ್ಟೇ. ನಿಮಗೆ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಲ್ ಆರ್ ವೆರಿ ಸೇಮ್, ತುಂಬಾ ಸಿಮಿಲರ್ ಇರುತ್ತೆ. ಓಕೆ, ಇದರಲ್ಲಿ ಒಂದು ಎಕ್ಸಾಂಪಲ್ ನ ಡಿಸ್ಕಸ್ ಮಾಡೋಣ. 5 ಗ್ರಾಮ್ ಆಫ್ ಸಲ್ಯೂಟ್ ಇನ್ 100 ml ಆಫ್ ಸೊಲ್ಯೂಷನ್, ಫೈಂಡ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ. ಮಕ್ಕಳ, ಇಲ್ಲಿ ಮಾಸ್ ಆಫ್ ಸಲ್ಯೂಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. 5 ಗ್ರಾಮ್ ಆಫ್ ಸಲ್ಯೂಟ್ ಅಂತ ಇದೆ ಅಂಡ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಅಪ್ಲೈ ಮಾಡೋಣ ಫಾರ್ಮುಲಾ. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಲ್ಯೂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅಗೇನ್ ನ್ಯೂಮರೇಟರ್ ಅಲ್ಲಿ ಏನಿರ್ಬೇಕಪ್ಪ, ಮಾಸ್ ಇರಬೇಕು, ಮಾಸ್ ಆಫ್ ಸಲ್ಯೂಟ್. ಡಿನಾಮಿನೇಟರ್ ಅಲ್ಲಿ ಏನ್ ತಗೋತೀವಿ, ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅನ್ನ ತಗೋಬೇಕು, ಮಲ್ಟಿಪ್ಲೈಡ್ ಬೈ 100 ಆಸ್ ಯೂಶುವಲ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡುವಾಗ. ಮಾಸ್ ಆಫ್ ಸೊಲ್ಯೂಟ್ ಪ್ರೊವೈಡೆಡ್ ಇಸ್ 5. ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಎಷ್ಟಿದೆ, 100 ml ಇದೆ, ಮಲ್ಟಿಪ್ಲೈಡ್ ಬೈ ಯಾವ ನಂಬರು, 100. ಹಾಗಾದ್ರೆ ಈಗೂ ಏನಾಗುತ್ತೆ, 100 ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ ರಿಟೈನ್ ಆಗೋದು 5. ಹಾಗಾದ್ರೆ ಅದನ್ನ ನಾನು 5% ಮಾಸ್ ಬೈ ವಾಲ್ಯೂಮ್ ಅಂತ ಬರ್ಕೋತೀನಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ದ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ನೋಡೋದಾದ್ರೆ ನೋಡಿ, ಈ PPM ಅನ್ನ ನಾರ್ಮಲಿ ಎಲ್ಲೂ ಕ್ಯಾಲ್ಕುಲೇಟ್ ಮಾಡೋದು ಕೇಳಲ್ಲ, ಬಟ್ ಕನ್ವರ್ಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಇಲ್ಲಿ ಯಾವುದು ಎಕ್ಸಾಂಪಲ್ಸ್ ಅನ್ನ ಡಿಸ್ಕಸ್ ಮಾಡಿಲ್ಲ, ಕನ್ವರ್ಷನ್ಸ್ ಬಂದಾಗ ಅದನ್ನ ನೋಡ್ಕೊಳ್ಳೋಣ. ಏನು ಈ PPM ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ಏನು ಪಾರ್ಟ್ಸ್ ಪರ್ ಮಿಲಿಯನ್, ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು PPM ಅನ್ನ? ಸೊ ಪಾರ್ಟ್ಸ್ ಪರ್ ಮಿಲಿಯನ್ ಅಂತಂದ್ರೆ ನೋಡಿ, ಟೋಟಲ್ ನಂಬರ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್, total number of parts of particular component divided by total number of parts of all the components present in a solution. Multiplied by 100 ಮಾಡಿದ್ರೆ percentage, multiplied by 10⁶ ಮಾಡಿದ್ರೆ ಅದನ್ನ parts per million ಅಂತ ಹೇಳ್ತೀವಿ. ಹಾಗಾದ್ರೆ parts per million ಅನ್ನ ಯಾವಾಗಲೂ number of parts of component ಅಲ್ಲೇ ತಗೋಬೇಕಾ? ನೋಡಿ, ಕೆಲವೊಂದ್ಸರಿ PPM ಅನ್ನ ನಾವು ವಿತ್ ರೆಸ್ಪೆಕ್ಟ್ ಟು ಮಾಸ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಮಾಸ್ ಪರ್ಸೆಂಟೇಜ್ಗೆ ಏನು ಬರ್ಕೋತಾ ಇದ್ವಿ, ಮಾಸ್ ಆಫ್ ಪರ್ಟಿಕ್ಯುಲರ್ ಕಾಂಪೋನೆಂಟ್. ಯಾವ ಕಾಂಪೋನೆಂಟ್ಗೆ ನಾವು PPMನ ಫೈಂಡ್ ಔಟ್ ಮಾಡಬೇಕು ಆ ಕಾಂಪೋನೆಂಟನ್ನು ಬರೀತಾ ಇದ್ವಿ. ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್, ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಅನ್ನು ತಗೋತಾ ಇದ್ವಿ. ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ನಿಮ್ಗೆ ಅದು ಪರ್ಸೆಂಟೇಜ್. ಈಗ ಮಲ್ಟಿಪ್ಲೈಡ್ ಬೈ 10⁶ ಮಾಡ್ತೀರಿ, ದಟ್ ಗಿವ್ಸ್ PPM, ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ. ಹೀಗೆ ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಅಥವಾ ಮಾಸ್ ಆಫ್ ಅ ಕಾಂಪೋನೆಂಟ್ ಮೇಲೆ ಎಲ್ಲಾದ್ರೂ ಕೂಡ ನಾವು PPM ಅನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಬನ್ನಿ ನೋಡೋಣ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಯಾವ್ದಿದೆ, ಮೋಲ್ ಫ್ರಾಕ್ಷನ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ X. ಏನಿದು ಮೋಲ್ ಫ್ರಾಕ್ಷನ್ ಅಂದ್ರೆ, ಸೊ ಮೋಲ್ ಫ್ರಾಕ್ಷನ್ ಹಾಗಾದ್ರೆ ನಮ್ಗೆ ಇಲ್ಲಿ ಬರೋ ವ್ಯಾಲ್ಯೂಸ್ ಫ್ರಾಕ್ಷನ್ಸ್ ಅಲ್ಲಿ ಇರುತ್ತೆ. ಮೋಲ್ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಆ ರೆಸ್ಪೆಕ್ಟಿವ್ ಕಾಂಪೋನೆಂಟ್ಸ್ ನಂಬರ್ ಆಫ್ ಮೋಲ್ಸ್ ರೇಷಿಯೋನ ತಗೋತೀವಿ. ಏನು ಮೋಲ್ ಫ್ರಾಕ್ಷನ್ ಅಂತಂದ್ರೆ ನೋಡಿ, ಈಗ ಜನರಲ್ ಫಾರ್ಮುಲಾನ ಹೇಳ್ಬಿಡ್ತೀನಿ, ಅದಾದ್ಮೇಲೆ ಯಾವ್ದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾಸ್ ನಮಗೆ ಮೋಲ್ ಫ್ರಾಕ್ಷನ್ ಬರುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ, ಮೋಲ್ ಫ್ರಾಕ್ಷನ್ ಆಫ್ ಎನಿ ಕಾಂಪೋನೆಂಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಅ ಕಾಂಪೋನೆಂಟ್ಸ್ ಇನ್ ಅ ಸೊಲ್ಯೂಷನ್. ಹಾಗಾದ್ರೆ ಇಲ್ಲಿ ಮಾಸ್ ಬರ್ದಿದ್ರೆ ಅದು ಮಾಸ್ ಪರ್ಸೆಂಟೇಜ್ ಆಗ್ತಿತ್ತು, ಅಥವಾ ಇಂಟು 100 ಹಾಕಿದ್ರೆ ಮಾಸ್ ಪರ್ಸೆಂಟೇಜ್ ಆಗ್ತಿತ್ತು. ಇಲ್ಲಿ ಮಾಸ್ ಬರ್ದಿಲ್ಲ, ನಂಬರ್ ಆಫ್ ಮೋಲ್ಸ್ ಅಂತ ಬರ್ದಿದೆ. ಹಾಗಾದ್ರೆ ಮಾಸ್ ಪರ್ಸೆಂಟೇಜ್ ಅಲ್ಲಿ ಇಂಟು 100 ಮತ್ತೆ ಮಾಸ್ ಅನ್ನ ರೀಪ್ಲೇಸ್ ಮಾಡಿ ಮೋಲ್ ಫ್ರಾಕ್ಷನ್ ಹಾಕ್ಬಿಟ್ರೆ ಅದೇ ಮೋಲ್ ಫ್ರಾಕ್ಷನ್ ಆಗುತ್ತೆ.
ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಅಂತ ಹೇಳಿದ್ವಿ. ಲೆಟ್ ಮಿ ಕನ್ಸಿಡರ್ ಸಾಲ್ವೆಂಟ್ ಆಸ್ ಎ. ಸಾಲ್ವೆಂಟ್ ಅನ್ನ ಎ ಅಂತ ಕನ್ಸಿಡರ್ ಮಾಡೋಣ, ಸಲ್ಯೂಟ್ ಅನ್ನ ಬಿ ಅಂತ ಕನ್ಸಿಡರ್ ಮಾಡೋಣ. ಹಾಗಾದ್ರೆ ಐ ಶುಡ್ ಫೈಂಡ್ ಔಟ್ ಎಕ್ಸ್ ಎ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ನೋಡಿ ರೇಷಿಯೋ ಹೀಗೆ ತಗೋತೇವೆ. ಇಟ್ಸ್ ಅ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್. ನಾವು ಯಾವುದಕ್ಕೆ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡ್ತಾ ಇದೀವಿ, ರೆಸ್ಪೆಕ್ಟಿವ್ ನಂಬರ್ ಆಫ್ ಮೋಲ್ಸ್ ಅನ್ನ ನ್ಯೂಮರೇಟರ್ ತಗೋತೇವೆ ಅಂಡ್ ಡಿನಾಮಿನೇಟರ್ ಅಲ್ಲಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಅಂತ ತಗೋತೇವೆ. ಹಾಗಾದ್ರೆ Na/Na+Nb ಅಂತಂದ್ರೆ ಇಟ್ ಗಿವ್ಸ್ ಮೋಲ್ ಫ್ರಾಕ್ಷನ್ ಆಫ್ ಅ ಸಾಲ್ವೆಂಟ್. ಬನ್ನಿ ಮಕ್ಕಳ, ಹಾಗಾದ್ರೆ ಎಕ್ಸ್ ಬಿ ಹೇಗ್ರೋ ಫೈಂಡ್ ಔಟ್ ಮಾಡ್ತೀವಿ ನೀವು? ತುಂಬಾ ಸಿಂಪಲ್. ಅಲ್ಲಿ Na ಇರೋ ಕಡೆ Nb ಹಾಕೋದಷ್ಟೇ, Nb ಇರೋ ಕಡೆ Na ಹಾಕ್ತೀವಿ ಬಿಕಾಸ್ ವಿ ಆರ್ ಫೈಂಡಿಂಗ್ ಔಟ್ ಎಕ್ಸ್ ಬಿ. ಹಾಗಾದ್ರೆ ಇಟ್ಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಅ ಸಲ್ಯೂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಸರ್, ಎವ್ರಿ ಟೈಮ್ ನಾವು ಡಿಫ್ರೆಂಟ್ ಟೈಪ್ ಆಫ್ ಅ ಕಾಂಪೋನೆಂಟ್ ಇದ್ದಾಗ ಸೊಲ್ಯೂಷನ್ಸ್ ಅಲ್ಲಿ ವಿ ಶುಡ್ ಯೂಸ್ ದ ಫಾರ್ಮುಲಾನ ಅಂತ ಹೇಳಿದ್ರೆ ನೋ, ಅದಕ್ಕೆ ಒಂದು ಸಿಂಪಲ್ ಕನ್ವರ್ಷನ್ಸ್ ಇದೆ ನೋಡಿ. ವಿ ನೋ ದಟ್ sum of mole fraction of all the component present in a mixture should be equal to 1. ಹೇಗೆ sum of mass percentage of all the components should be equal to 100 ಅಂತ ಹೇಳ್ತೀವಿ, ಅದೇ ತರ sum of mole fraction of all the components should be equal to 1. ಎಲ್ಲ ಫ್ರಾಕ್ಷನ್ಸ್ ಅನ್ನು ಆಡ್ ಮಾಡಿದ್ರೆ ನಮಗೆ 1 ಬರಬೇಕು. ಹಾಗಾದ್ರೆ ಇದೊಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ, XA plus XB which is equal to 1. ಸಿನ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಬೈನರಿ ಸೊಲ್ಯೂಷನ್ ಆಗಿರೋದ್ರಿಂದ ನಮ್ಮ ಹತ್ರ ಎರಡೇ ಕಾಂಪೊನೆಂಟ್ ಇದೆ. ಹಾಗಾದ್ರೆ ವಾಟ್ ಇಫ್ ವಿ ಹ್ಯಾವ್ 3 ಕಾಂಪೊನೆಂಟ್ಸ್, XA, XB, XC ಮೂರನ್ನು ಆಡ್ ಮಾಡಿದಾಗ 1 ಬರಬೇಕು ಹೀಗೆ. ಬಟ್ ಬೈನರಿ ಸೊಲ್ಯೂಷನ್ಸ್ ಅನ್ನು ಡಿಸ್ಕಸ್ ಮಾಡುವಾಗ ನೋಡಿ, ನನ್ನ ಹತ್ರ XA ವ್ಯಾಲ್ಯೂ ಇದೆ, ನಾನು XB ಮಾತ್ರ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಐ ಕ್ಯಾನ್ ರಿಯರ್ ಇನ್ ದಿಸ್ ಫಾರ್ಮುಲಾ XB ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ XA ಅಂತ ಹಾಕ್ಬಿಟ್ರೆ ನಿಮಗೆ XB ವ್ಯಾಲ್ಯೂ ಬರುತ್ತೆ. ನೋ ನೀಡ್ ಟು ಯೂಸ್ ದ ಜನರಲ್ ಆರ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು ಮೋಲ್ ಫ್ರಾಕ್ಷನ್ ಕತೆ ಆಯ್ತು. ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಡಿಸ್ಕಸ್ ಮಾಡೋಣ. 90 ಗ್ರಾಮ್ ಆಫ್ ಗ್ಲೂಕೋಸ್ ಈಸ್ ಡಿಸಾಲ್ವ್ಡ್ ಇನ್ 9 ಗ್ರಾಮ್ ಆಫ್ ವಾಟರ್. ಸೊ ಫೈಂಡ್ ಔಟ್ ದ ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ಅಂಡ್ ವಾಟರ್. ಬನ್ನಿ ಮಕ್ಕಳ, ಈಗ ಗಿವನ್ ಮಾಸ್ ಎಷ್ಟು? 90 ಗ್ರಾಮ್ ಆಫ್ ಗ್ಲೂಕೋಸ್. ಗಿವನ್ ಮಾಸ್ ಆಫ್ ವಾಟರ್ ಎಷ್ಟು? 9 ಗ್ರಾಮ್ ಆಫ್ ವಾಟರ್. ಓಕೆ ನೋಡಿ, ಈಗ ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ವಿ ಶುಡ್ ನೋ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಅನ್ನ ಹೇಗ್ರೋ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಂಬರ್ ಆಫ್ ಮೋಲ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಮತ್ತೆ ಮೋಲಾರ್ ಮಾಸ್ ರೇಷಿಯೋ ತಗೊಂಡ್ರೆ ಯು ವಿಲ್ ಗೆಟ್ ನಂಬರ್ ಆಫ್ ಮೋಲ್ಸ್. ಹಾಗಾದ್ರೆ ಫಸ್ಟು ಇಂಡಿವಿಜುವಲ್ ಸಲ್ಯೂಟ್ ಮತ್ತೆ ಸಾಲ್ವೆಂಟಿಗೆ ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ. ಗ್ಲೂಕೋಸ್ ಇನ್ ದ ಸೆನ್ಸ್ C6H12O6. ಈ ಗ್ಲೂಕೋಸಿಗೆ ಮಾಲಿಕ್ಯುಲರ್ ಫಾರ್ಮುಲಾ ಬಂದು 180 ಗ್ರಾಮ್ ಪರ್ ಮೋಲ್ ಇರುತ್ತೆ. 9 ಗ್ರಾಮ್ ಆಫ್ ವಾಟರ್. ವಾಟರ್ ಫಾರ್ಮುಲಾ ನಿಮ್ಗೆ ಎಲ್ರಿಗೂ ಗೊತ್ತಿದೆ, H2O, ಅಂಡ್ ವಾಟರ್ಗೆ ಮಾಲಿಕ್ಯುಲರ್ ಮಾಸ್ ಬಂದು 18 ಗ್ರಾಮ್ ಪರ್ ಮೋಲ್. ಹಾಗಾದ್ರೆ ಲೆಟ್ ಮಿ ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಇಂಡಿವಿಜುವಲ್ ಕಾಂಪೊನೆಂಟ್ ಹಿಯರ್. ನಾನು N ಗ್ಲೂಕೋಸ್ ಅಂತ ಬರ್ದಿರ್ತೀನಿ. N ಗ್ಲೂಕೋಸ್ ಅಂದ್ರೆ ಗಿವನ್ ಮಾಸ್ ಎಷ್ಟಿದೆಯೋ 90 ಇದೆ, ಡಿವೈಡೆಡ್ ಬೈ ಮೋಲಾರ್ ಮಾಸ್ ವಿಲ್ ಬಿ 180. 90 by 180 ಎಷ್ಟಾಗುತ್ತಪ್ಪ? 90 by 180 1/2 ಆಗುತ್ತೆ. 1/2 is nothing but 0.5 moles of glucose we have. Let me go for water. Water ಅಲ್ಲಿ given mass ಎಷ್ಟಿದೆ? Number of moles of H2O ಅಂತ ಬರ್ದಿರ್ತೀನಿ. Given mass ಬಂದು 9 ಗ್ರಾಮ್ and molar mass of water will be 18. Again 9/18 ಅಂದ್ರೆ 1/2 ಇರುತ್ತೆ. Again water ಕೂಡ 0.5 moles ಇದೆ. Okay, ಈಗ now we got both number of moles of glucose as well as water. ಹಾಗಾದ್ರೆ let me find out ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಅನ್ನ ನಾನು ಫೈಂಡ್ ಔಟ್ ಮಾಡ್ತೀನಿ ಅಂತಂದ್ರೆ ನೋಡಿ ಹೀಗೆ, ಎಕ್ಸ್ ಗ್ಲೂಕೋಸ್ ಅಂತ ಬರ್ಕೋತೀನಿ. ಏನಿದು? ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ಅಂತ. ಸೊ ಈ ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ಅನ್ನ ನಾನು ಬರೆಯೋದಾದ್ರೆ ಅಥವಾ ಫೈಂಡ್ ಔಟ್ ಮಾಡೋದಾದ್ರೆ ಐ ಶುಡ್ ನೋ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಇರುತ್ತೆ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇರುತ್ತೆ. ಎರಡನ್ನ ಆಡ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ನಮಗೆ ಸಿಗುತ್ತೆ. ಗ್ಲೂಕೋಸ್ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 0.5 ಇದೆ. ಅಗೈನ್ ಗ್ಲೂಕೋಸ್ ನಂಬರ್ ಆಫ್ ಮೋಲ್ಸ್ 0.5. ವಾಟರ್ ನಂಬರ್ ಆಫ್ ಮೋಲ್ಸ್ ಕೂಡ 0.5 ಇದೆ. ಸೊ 0.5 ಡಿವೈಡೆಡ್ ಬೈ 1 ಅಂತಂದ್ರೆ ಅಗೈನ್ ಇಟ್ ವಿಲ್ ಬಿ 1/2. ನಮಗೆ
ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸು ಕೂಡ 0.5 ಅಂತ ತಗೋತೀವಿ. ಮೋಲ್ ಫ್ರಾಕ್ಷನ್ಗೆ ದೇರ್ ಈಸ್ ನೋ ಯೂನಿಟ್, ಯಾವುದು ಯೂನಿಟ್ ಇರೋದಿಲ್ಲ. ಹಾಗಾದ್ರೆ ಇಲ್ಲಿ ನೋಡಿ, ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ನಮಗೆ 0.5 ಬಂತು ಅಂತಂದ್ರೆ ವಾಟ್ ಅಬೌಟ್ ದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್? ತುಂಬಾ ಸಿಂಪಲ್ ಕೊಂಡ್ರು. ಇಲ್ಲಿ ಬರ್ದಿರೋ ಫಾರ್ಮುಲಾನ ರಿಅರೇಂಜ್ ಮಾಡ್ತೀರಾ. XA plus XB is equal to 1. ಲೆಟ್ ಮಿ ಕನ್ಸಿಡರ್ ಸಾಲ್ವೆಂಟ್ ಆಸ್ XA. ನನಗೆ XA ಫೈಂಡ್ ಔಟ್ ಮಾಡಬೇಕು, XB ನನಗೆ ಸಿಕ್ಬಿಟ್ಟಿದೆ ಆಲ್ರೆಡಿ. ಹಾಗಾದರೆ XH2 is equal to 1 minus X ಆಫ್ ಗ್ಲೂಕೋಸ್ ಅಂತ ತಗೋತೀನಿ. ಹಾಗಾದರೆ 1 minus 0.5 ಎಷ್ಟಾಗುತ್ತೆ? ಅಗೇನ್ ಇಲ್ಲೂ ಕೂಡ 0.5 ಬರುತ್ತೆ. ಇಫ್ ಯು ಆ್ಯಡ್ 0.5 ವಿ ಶುಡ್ ಗೆಟ್ 1 ಅಂತ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್. ನೋಡಿ, ಕೆಲವೊಂದ್ಸರಿ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದ್ರೆ ಈ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡೋದನ್ನೇ 3 ಮಾರ್ಕ್ ನ್ಯೂಮರಿಕಲ್ಸ್ ಅಲ್ಲಿ ಕೊಟ್ಬಿಟ್ಟಿರ್ತಾರೆ. ಸೊ ಅದಕ್ಕೆಲ್ಲ ಬರ್ಸ್ಕೊಂಡು ಬಂದಿರ್ಬೇಕು ನಾವು. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಹೇಳಿದ್ರೆ ಮೊಲಾಲಿಟಿ. ಮೊಲಾಲಿಟಿನ ಸ್ಮಾಲ್ ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ವಾಟ್ ಈಸ್ ಮೆಂಟ್ ಬೈ ದಿಸ್ ಮೊಲಾಲಿಟಿ? ಮೊಲಾಲಿಟಿ ಅಂತಂದ್ರೆ ನೋಡಿ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. ಅಂದ್ರೆ it is the ratio of number of moles of solute divided by mass of solvent in kg ಅಂತ ಹೇಳ್ತೀವಿ. ಹಾಗಾದ್ರೆ ಬೈ ಚಾನ್ಸ್ ಮಾಸ್ ಆಫ್ ಸಾಲ್ವೆಂಟ್ ಅನ್ನ ಅವ್ರೇನಾದ್ರೂ ಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ರು, ಏನ್ ಮಾಡಬೇಕು ಸರ್? ಐದರ್ ಫಸ್ಟ್ ನಾವು ಗ್ರಾಮ್ಸ್ ಅನ್ನ ಕೆಜಿಗೆ ಕನ್ವರ್ಟ್ ಮಾಡ್ಬೋದು, ಆರ್ ಎಲ್ಸ್ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ ಗ್ರಾಮ್ಸ್ ಅಂತ ಹೇಳಿದ್ರೆ ನ್ಯೂಮರೇಟಲ್ಲಿ ನಾವು ವಿ ಶುಡ್ ಮಲ್ಟಿಪ್ಲೈ ಬೈ 1000. ಆರ್ ಎಸ್ ನೀವು ಗ್ರಾಮ್ಸನ್ನ ಮಾಸ್ ಅಂದರೆ ಕೆ ಜಿಗೆ ಕನ್ವರ್ಟ್ ಮಾಡಿ ಕೂಡ ಮಾಡ್ಬೋದು. ಬಟ್ ಐ ಥಿಂಕ್ ದಿಸ್ ಈಸ್ ಸಿಂಪಲ್. ಈ ಮೆಥಡು ಸಿಂಪಲ್ ಇರುತ್ತೆ. ಒಂದೇ ಫಾರ್ಮುಲಾದಲ್ಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಮೊಲಾಲಿಟಿ. ಲೆಟ್ ಮಿ ಗೋ ಫಾರ್ ಒನ್ ಸಿಂಪಲ್ ಎಕ್ಸಾಂಪಲ್. ಓಕೆ, ಇಲ್ಲಿ ಯೂನಿಟ್ ಇಂಪಾರ್ಟೆಂಟ್ ಇರುತ್ತೆ. ಮೊಲಾಲಿಟಿಗೆ ಯೂನಿಟ್ ಬಂದು ನೋಡಿ, ನ್ಯೂಮರೇಟರ್ಲಿ ನಂಬರ್ ಆಫ್ ಮೋಲ್ಸ್ ಇದೆ, ಡಿನಾಮಿನೇಟರ್ಲಿ ಮಾಸ್ ಆಫ್ ಸಾಲ್ವೆಂಟ್ ಇದೆ. ಹಾಗಾದ್ರೆ SI ಯೂನಿಟ್ ಅಂತ ಹೇಳಿದ್ರೆ SI ಯೂನಿಟ್ ಅಂತ ಹೇಳ್ತಿದ್ವಿ ಅಂತಂದ್ರೆ ಮೋಲ್ ಪರ್ kg ಅಂತ ಬರಿತೀವಿ, ಮೋಲ್ ಪರ್ kg. ಸೊ ದಿಸ್ ಇಸ್ ಅ ಯೂನಿಟ್ ಯೂಸ್ ಫಾರ್ ಮೊಲಾಲಿಟಿ. ಬನ್ನಿ ಮಕ್ಕಳ, ಒಂದು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡೋಣ. ಮೊಲಾಲಿಟಿನಲ್ಲಿ ನೋಡಿ, 6 ಗ್ರಾಮ್ ಆಫ್ ಯೂರಿಯಾ ಈಸ್ ಡಿಸಾಲ್ವ್ಡ್ ಇನ್ 500 ಗ್ರಾಮ್ ಆಫ್ ಸಾಲ್ವೆಂಟ್. ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ, ಫಸ್ಟ್ ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಫೈಂಡ್ ಔಟ್ ಮಾಡಬೇಕು. ಯಾವ್ದ್ರ ಇಲ್ಲಿ ಸಲ್ಯೂಟು? ಯೂರಿಯಾ. ಎಷ್ಟು ಕೊಟ್ಟಿದ್ದಾರೆ? 6 ಗ್ರಾಮ್. ಯೂರಿಯಾ ಫಾರ್ಮುಲಾ ಏನು? NH2CO NH2. ಅಂಡ್ if you find out the molecular mass of urea, you'll get 60 gram per mole. ಹಾಗಾದ್ರೆ molecular mass of urea is 60 gram per mole and mass of urea is 6 gram. ಹಾಗಾದ್ರೆ ನಾವು ಆ ಫಾರ್ಮುಲಾನ ಯೂಸ್ ಮಾಡೋಣ. ಮೊಲಾಲಿಟಿ which is equal to number of moles of solute ಅಂದ್ರೆ ಏನು? given mass of solute divided by molecular mass of solute. Since they are given the mass of solute in grams, I will use 1000 in the numerator. Divided by mass of solvent. Mass of solvent na A ಅಂತ ಕನ್ಸಿಡರ್ ಮಾಡಿರ್ತೀನಿ, WA. ಹಾಗಾದ್ರೆ ಇದೆಲ್ಲ ವ್ಯಾಲ್ಯೂಸ್ ನಿಮಗೆ ಕೊಟ್ಟಿರ್ತಾರೆ ನೋಡಿ. ಸೊ WB ಅಂತಂದ್ರೆ ಮಾಸ್ ಆಫ್ ಯೂರಿಯಾ 6 ಇದೆ, into 1000 divided by molecular mass of urea, we got it as a 60, and mass of solvent provided is 500. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ, ಇಲ್ಲಿ 500 1s 500 2s. ನೆಕ್ಸ್ಟ್ 6 1s 6 10s. 1/10 ಅಂದ್ರೆ ದಟ್ ಈಸ್ 0.1. ಸೊ 0.1 ಇದೆ, ಮತ್ತೆ ಇಲ್ಲಿ 2 ಇದೆ. 2 into 0.1 ಅಂತಂದ್ರೆ ದಟ್ ಈಸ್ 0.2 mole per kg. This is your answer. Molality of the solution is 0.2 mole per kg ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅಲ್ವಾ ಇದು? ನೆಕ್ಸ್ಟ್ ಮೊಲಾಲಿಟಿನಲ್ಲಿ ನೆಕ್ಸ್ಟ್ ಇನ್ನೇನ್ ಕೇಳ್ಬೋದು ನೋಡೋಣ. ಇನ್ನೂ 2 ಕಾನ್ಸಂಟ್ರೇಷನ್ ಟರ್ಮ್ ಇದೆ. ಅದಾದ್ಮೇಲೆ ಏನ್ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಬಂದ್ರೆ ಮೊಲಾರಿಟಿ. ಮೊಲಾರಿಟಿ ಇಸ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್
ಕ್ಯಾಪಿಟಲ್ ಎಂ. ಮೊಲಾರಿಟಿನ ಸ್ಮಾಲ್ ಎಂ ಇಂದ ರೆಪ್ರೆಸೆಂಟ್ ಮಾಡಿದ್ರೆ ಮೊಲಾರಿಟಿನ ಕ್ಯಾಪಿಟಲ್ ಎಂ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ನೋಡಿ, ಮೊಲಾರಿಟಿಗೂ ಏನ್ ಡಿಫ್ರೆನ್ಸು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ರಿಮೈನ್ ಸೇಮ್. ನ್ಯೂಮರೇಟರ್ ಅಲ್ಲಿ ಏನು ಚೇಂಜ್ ಇಲ್ಲ, ಬಟ್ ಡಿನಾಮಿನೇಟರ್ ಅಲ್ಲಿ ಮೊಲಾರಿಟಿ ಹೇಳುವಾಗ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆಜಿ ಅಂತ ಹೇಳಿರ್ತೀವಿ, ಬಟ್ ಮೊಲಾರಿಟಿ ಹೇಳುವಾಗ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ಹೇಳ್ತೀವಿ. ಹಾಗಾದ್ರೆ ಮೊಲಾರಿಟಿ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಟು ದಟ್ ಆಫ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಅಗೈನ್ ಇಲ್ಲೂ ಏನಾದ್ರೂ ವಾಲ್ಯೂಮ್ ಅನ್ನ ಎಂ ಎಲ್ ಅಲ್ಲಿ ಪ್ರೊವೈಡ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ into 1000 divided by volume of solution in ml ಅಂತ ಹೇಳ್ತೀರ, ಅಥವಾ ಸಿ ಎಂ ಕ್ಯೂಬು ಎಮ್ ಎಲ್ ಏನು ಕೊಟ್ಟರು ಸೇಮ್, ಲೀಟರು ಡಿ ಎಂ ಕ್ಯೂಬು ಇದೆಲ್ಲ ಈಕ್ವಲೆಂಟ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಯೂನಿಟ್ ಏನ್ ಬರುತ್ತೆ? ಯೂನಿಟ್ ಯೂಸ್ಡ್ ಫಾರ್ ಮೊಲಾರಿಟಿ ಅಂತಂದ್ರೆ ನೋಡಿ, ಅಗೈನ್ ನ್ಯೂಮರೇಟರ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಇದೆ, ಮೋಲ್ ಅನ್ನ ತಗೋತೀನಿ. ಡಿನಾಮಿನೇಟರ್ ಅಲ್ಲಿ ವಾಲ್ಯೂಮ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಲೀಟರ್. ಹಾಗಾದ್ರೆ ಮೋಲ್ ಪರ್ ಲೀಟರ್ ಇಸ್ ದ ಯೂನಿಟ್ ಯೂಸ್ಡ್ ಫಾರ್ ಮೊಲಾರಿಟಿ. ಮೋಲ್ ಪರ್ ಡಿ ಎಂ ಕ್ಯೂಬು, ಮೋಲ್ ಪರ್ ಲೀಟರ್, ಈ ತರ ಯೂನಿಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಮೊಲಾರಿಟಿನಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಡಿಸ್ಕಸ್ ಮಾಡೋಣ. 80 ಗ್ರಾಮ್ ಆಫ್ NaOH ಈಸ್ ಪ್ರೆಸೆಂಟ್ ಇನ್ 250 ml ಆಫ್ ಸೊಲ್ಯೂಷನ್ ಅಂತ ಹೇಳ್ಯಾರ. ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ದ ಮೊಲಾರಿಟಿ. ಫಸ್ಟ್ ಅಗೈನ್ ನಾವೇನ್ ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂದ್ರೆ NaOH ನ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ಮಾಸ್ 80 ಗ್ರಾಮ್ ಬೇಕು. ಸೊ ಮೋಲಾರ್ ಮಾಸ್ ಎಷ್ಟಿದೆ NaOH ಗೆ ಮೋಲಾರ್ ಮಾಸ್ ಬಂದು, ಸೊ ಸೋಡಿಯಂ 21 ಮತ್ತೆ ಹೈಡ್ರೋಜನ್ 1 ಇದೆ 22, ಆಕ್ಸಿಜನ್. ಸೊ ನಿಮ್ಗೆ ಇಲ್ಲಿ 40 ಬರುತ್ತೆ. 40 ಗ್ರಾಮ್ ಪರ್ ಮೋಲ್ ಇಸ್ ದ ಮಾಸ್, ಮೋಲಿಕ್ಯುಲರ್ ಮಾಸ್ ಆಫ್ NaOH ಅಂತ ಹೇಳೋಣ. ಹಾಗಾದ್ರೆ ಡೈರೆಕ್ಟ್ಲಿ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ. ಮೊಲಾರಿಟಿ ಫೈಂಡ್ ಔಟ್ ಮಾಡ್ತಾ ಇದೀವಿ ನಾವು. ಫಾರ್ ಮೊಲಾರಿಟಿ ವಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂದ್ರೆ ಅಗೈನ್ ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಇಂಟು 1000. ಸಿನ್ಸ್ ದೇ ಆರ್ ಗಿವನ್ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ml, ಹಾಗಾಗಿ ಇಂಟು 1000 ತಗೋತಾ ಇದ್ದೀನಿ. ವಾಲ್ಯೂಮ್ ಇನ್ ml ಅಂತ ಬರ್ದಿದ್ದೀನಿ. ನೋಡಿ, ಈಗ ಮಾಸ್ ಆಫ್ ಸಲ್ಯೂಟ್ ಎಷ್ಟು ಪ್ರೊವೈಡ್ ಮಾಡಿದ್ರಪ್ಪ? 80 ಪ್ರೊವೈಡ್ ಮಾಡಿದ್ದಾರೆ. ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಎಷ್ಟಿದೆಯೋ 40 ಇದೆ. ಇಂಟು ಏನ್ ಮಾಡಿದ್ವಿ? 1000 ಮಾಡಿದ್ವಿ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ವಾಲ್ಯೂಮ್ ಗಿವನ್ ಈಸ್ 250. ಲೆಟ್ ಮಿ ಸಿಂಪ್ಲಿಫೈ ದಿಸ್. ಇದರ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, 250 1s 250 4s 40 1s 40 2s. ಹಾಗಾದ್ರೆ ನಮಗೆ ಉಳ್ಕೊಂಡಿರೋದು 2 into 4 ದಟ್ ಈಸ್ 8 ಮೋಲ್ ಪರ್ ಲೀಟರ್. ನಿಮ್ಗಿಲ್ಲಿ 8 ಮೋಲ್ ಪರ್ ಲೀಟರ್ ಮೊಲಾರಿಟಿ ಆಗುತ್ತೆ. ಹಾಗಾದ್ರೆ ಇದನ್ನು ಕೂಡ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ನಾವು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಬಂದು ನಾರ್ಮ್ಯಾಲಿಟಿ. ಯಾವ್ದಪ್ಪ ಇದು? ನಮ್ಮ ಬೋರ್ಡ್ ಸಿಲೆಬಸ್ ಅಲ್ಲಿ ನಾರ್ಮಲಿ ಅವಾಯ್ಡ್ ಮಾಡ್ತಾರೆ, ನಾರ್ಮ್ಯಾಲಿಟಿ ಕೇಳಲ್ಲ. ಬಟ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು KCET-ಗೂ ಕೂಡ. ನೆನಪಿರ್ಲಿ, ನಾರ್ಮ್ಯಾಲಿಟಿ ಮೇಲೆ KCET ನಲ್ಲಿ ಅಥವಾ JEE ಮತ್ತೆ ನೀಟಲ್ಲಿ ತುಂಬಾ ಸರಿ ನಿಮ್ಗೆ ನಾರ್ಮ್ಯಾಲಿಟಿ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳಿದರೆ, ಇಫ್ ಇಟ್ಸ್ ನಾಟ್ ಡೈರೆಕ್ಟ್ ಕ್ವಶನ್ ಬಟ್ ಮೊಲಾರಿಟಿ ನಾರ್ಮ್ಯಾಲಿಟಿನ ರಿಲೇಟ್ ಮಾಡೋ ತರ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ನೋಡೋಣ, ವಾಟ್ ಈಸ್ ಮೆಂಟ್ ಬೈ ನಾರ್ಮ್ಯಾಲಿಟಿ. ನಾರ್ಮ್ಯಾಲಿಟಿ ಮತ್ತೆ ಮೊಲಾರಿಟಿನಲ್ಲಿ ಡಿಫ್ರೆನ್ಸ್ ಏನಪ್ಪಾ? ಮೊಲಾರಿಟಿ ಅಂತ ಬಂದಾಗ ನಂಬರ್ ಆಫ್ ಮೋಲ್ಸ್ ತಗೊಂಡ್ವಿ, ನಾರ್ಮ್ಯಾಲಿಟಿ ಅಂತ ಬಂದಾಗ ನಂಬರ್ ಆಫ್ ಗ್ರಾಮ್ ಈಕ್ವಿವೆಲೆಂಟ್ಸ್ ಅಂತ ತಗೋತೀವಿ. ನಂಬರ್ ಆಫ್ ಮೋಲ್ಸ್ ನಾನು ಹೀಗೆ ಕ್ಯಾಲ್ಕುಲೇಟ್ ಮಾಡಿದೆ, ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅಂತ. ಹಾಗಾದ್ರೆ ಗ್ರಾಮ್ ಈಕ್ವಿವೆಲೆಂಟ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀನಿ? ತುಂಬಾ ಸಿಂಪಲ್. ಗ್ರಾಮ್ ಈಕ್ವಿವೆಲೆಂಟ್ಸ್ ಅಂದ್ರೆ ಇಟ್ಸ್ ಅ ರೇಷಿಯೋ ಆಫ್ ಗಿವನ್ ಮಾಸ್ ಡಿವೈಡೆಡ್ ಬೈ ಈಕ್ವಿವೆಲೆಂಟ್ ಮಾಸ್ ಅಂತ. ಹಾಗಾದ್ರೆ ಈಕ್ವಿವೆಲೆಂಟ್ ಮಾಸ್ ಅಂದ್ರೆ ಏನ್ರೋ? ಮೋಲಾರ್ ಮಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈಗ H2O ತಗೊಂಡಿದ್ದೆ, 18 ಗ್ರಾಮ್ ಅಂತ ಹೇಳಿದೆ. ಹೌ ಕ್ಯಾನ್ ವಿ ಪ್ರೆಡಿಕ್ಟ್ ದ ಮಾಲಿಕ್ಯುಲರ್ ಮಾಸ್? ತುಂಬಾ ಸಿಂಪಲ್ ಅಲ್ವಾ? ಆಕ್ಸಿಜನ್ ನಮಗೆ 16 ಬರುತ್ತೆ, ಮತ್ತೆ ಹೈಡ್ರೋಜನ್ 2 ಬರುತ್ತೆ. ಸೊ 2 ಪ್ಲಸ್ 16 ನಮಗೆ 18 ಅಂತ ತಗೊಂಡ್ಬಿಡ್ತೀವಿ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ನಾರ್ಮ್ಯಾಲಿಟಿನಲ್ಲಿ ನಂಬರ್ ಆಫ್ ಗ್ರಾಮ್ ಈಕ್ವಿವೆಲೆಂಟ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ಹೇಳಿದೀನಿ. ನಂಬರ್ ಆಫ್ ಗ್ರಾಮ್ ಈಕ್ವಿವೆಲೆಂಟ್ಸ್ ಆಫ್ ಸಲ್ಯೂಟ್ ಹೇಗೆ ಫೈಂಡ್ ಔಟ್ ಮಾಡಿದೆ? ಗಿವನ್ ಮಾಸ್ ಡಿವೈಡೆಡ್ ಬೈ ಈಕ್ವಿವೆಲೆಂಟ್ ಮಾಸ್. ಹಾಗಾದ್ರೆ ಈ ಈಕ್ವಿವೆಲೆಂಟ್ ಮಾಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ದಟ್ಸ್ ಅ ರೇಷಿಯೋ ಆಫ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಇಟ್ಸ್ n ಫ್ಯಾಕ್ಟರ್ ಆರ್ z ಫ್ಯಾಕ್ಟರ್ ಅಂತ ಹೇಳ್ತೇನೆ. ನೋಡಿ, ಈಕ್ವಿವೆಲೆಂಟ್ weight is calculated by
ಟೇಕಿಂಗ್ ದ ರೇಷಿಯೋ ಆಫ್ ಮಾಲಿಕ್ಯುಲರ್ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಝಡ್ ಆರ್ ಎನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಏನ್ ಸರ್ ಇದು ಎನ್ ಫ್ಯಾಕ್ಟರು? ಎನ್ ಫ್ಯಾಕ್ಟರ್ ಅಥವಾ ಝಡ್ ಫ್ಯಾಕ್ಟರು ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಶೀಸ್. ಹೇಗೆ ಡಿಫರ್ ಆಗುತ್ತೆ ಅದನ್ನ ನಾನು ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಸೊ ಪ್ರಾಬ್ಲಿ ನಾನು ಈ ಮೊಲಾರಿಟಿ ಫೈಂಡ್ ಔಟ್ ಮಾಡುವಾಗ ಓಕೆ, ಸೊ ಸೋಡಿಯಂ 23, ಹೈಡ್ರೋಜನ್ 1, ಆಕ್ಸನ್ 16, ಓಕೆ 40 ಗ್ರಾಮ್ಸ್ ಇದೆ, ಕರೆಕ್ಟ್. ಎಕ್ಸಾಂಪಲ್ಸ್ ತಗೋಣ. ಟೈಪ್ಸ್ ಆಫ್ ಸ್ಪೀಶೀಸ್ ಅಂತ ಹೇಳಿದ್ರೆ, ಟೈಪ್ಸ್ ಆಫ್ ಸ್ಪೀಶೀಸ್ ಯಾವ ತರ ಕಾಂಪೌಂಡ್ಸ್ ಅಥವಾ ಯಾವ ತರ ಸ್ಪೀಶೀಸ್ ಅನ್ನ ನಾವು ಕನ್ಸಿಡರ್ ಮಾಡಿದಾಗ ಝಡ್ ಫ್ಯಾಕ್ಟರ್ ಅಥವಾ ಎನ್ ಫ್ಯಾಕ್ಟರ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನೋಡಿ. ಇಲ್ಲಿ ಟೈಪ್ ಆಫ್ ಸ್ಪೀಶೀಸ್ ನಾನು ಏನಾದ್ರೂ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಝಡ್ ಆರ್ ಎನ್ ಫ್ಯಾಕ್ಟರ್ ಬಂದು ವೇಲೆನ್ಸಿ ಆಗುತ್ತೆ. ಎಲಿಮೆಂಟಿಗೆ ವೇಲೆನ್ಸಿ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಲಾಸ್ಟ್ ಇಯರ್ ನಾನು ವೇಲೆನ್ಸಿ ಮತ್ತೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಟು ಹೌ ಟು ಫೈಂಡ್ ಔಟ್ ವೇಲೆನ್ಸಿ ಅಂಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ದಟ್ ಈಸ್ ಫಾರ್ ಯಾವುದು ಎಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಕಲೆಕ್ಟಿವ್ಲಿ ಏನಂತ ಹೇಳ್ತೀವಿ? ಮೈನ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಆ ತರ ಮೈನ್ ಗ್ರೂಪ್ ಎಲಿಮೆಂಟ್ಸ್ಗೆ ವೇಲೆನ್ಸಿ ನೆನ್ಪಿಟ್ಕೊಳ್ಳೋ ಒಂದು ಮೆಥಡ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ, ಅದ್ ನೆನಪಿರ್ಬೇಕು ನಿಮ್ಗೆ. ಯಾಕೆ ಸರ್ ಡಿ ಅಂಡ್ ಎಫ್ ಬ್ಲಾಕ್ ಗೆ ಹೇಳಲ್ಲ? ಬಿಕಾಸ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ? ದೇ ಎಕ್ಸಿಬಿಟ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ವೇರಿಯಬಲ್ ವೇಲೆನ್ಸಿನ ಎಕ್ಸಿಬಿಟ್ ಮಾಡುತ್ತೆ. ಅದಕ್ಕೆ ನಾನು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನ ಕನ್ಸಿಡರ್ ಮಾಡಲ್ಲ ನಾವು. ನೋಡೋಣ ಹಾಗಾದ್ರೆ ಎಲಿಮೆಂಟ್ ಅಂತ ಬಂದಾಗ ವೇಲೆನ್ಸಿ ಇಸ್ ನಥಿಂಗ್ ಬಟ್ ಎನ್ ಫ್ಯಾಕ್ಟರ್ ಆರ್ ಝಡ್ ಫ್ಯಾಕ್ಟರ್. ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ತುಂಬಾ ಫೆಮಿಲಿಯರ್ ಇರೋ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಕಾರ್ಬನ್ ವೇಲೆನ್ಸಿ ಏನು ಅಂತ ಹೇಳಿದ್ರೆ ಈವನ್ ಹೈಸ್ಕೂಲ್ ಮಕ್ಕಳು ಕೂಡ ಹೇಳ್ತಾರೆ ಇಟ್ಸ್ 4 ಟೆಟ್ರಾ ವೇಲೆನ್ಸಿ ಅಂತ ಹೇಳ್ತಾರೆ. ಹಾಗಾದ್ರೆ ಕಾರ್ಬನ್ ಕನ್ಸಿಡರ್ ಮಾಡೋದಕ್ಕೆ ಝಡ್ ಫ್ಯಾಕ್ಟರ್ ಆರ್ ಎನ್ ಫ್ಯಾಕ್ಟರ್ ಅಂತಂದ್ರೆ 4 ಅಂತ ಹೇಳ್ತೀವಿ. ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡಿದ್ರೆ ವೇಲೆನ್ಸಿ 2 ಇರುತ್ತೆ. ಅಲ್ಯೂಮಿನಿಯಂ ಅಂತ ಕನ್ಸಿಡರ್ ಮಾಡಿದ್ರೆ ವೇಲೆನ್ಸಿ 3 ಇರುತ್ತೆ. ನಾವು ಯಾವ್ದಾದ್ರು ಹ್ಯಾಲೋಜನ್ಸ್ ಅಂದ್ರೆ ಕ್ಲೋರಿನ್ನು ಫ್ಲೋರಿನ್ನು ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ 1 ಇರುತ್ತೆ. ನಾನು ಸೋಡಿಯಂ ಅನ್ನ ಕನ್ಸಿಡರ್ ಮಾಡ್ತೀನಿ 1 ಅಂತ ಹೇಳ್ತೀನಿ. ನೋಡಿ ದೀಸ್ ಆರ್ ವೇಲೆನ್ಸೀಸ್ ಆಫ್ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. ವೇಲೆನ್ಸಿನೇ ಎನ್ ಅಥವಾ ಝಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಯಾನ್ ಅಂತ ಕನ್ಸಿಡರ್ ಮಾಡಿದ್ರೆ ಚಾರ್ಜ್ ಈಸ್ ನಥಿಂಗ್ ಬಟ್ ಎನ್ ಫ್ಯಾಕ್ಟರ್. ಫಾರ್ ಎಕ್ಸಾಂಪಲ್ ನಾನೀಗ Mg2+ ಅಂತ ಬರ್ದೆ. Mg2+ ಅಂತಂದ್ರೆ 2 is its ಚಾರ್ಜ್. ಅದನ್ನೇ ನಾವು ಎನ್ ಫ್ಯಾಕ್ಟರ್ ಆರ್ ಝಡ್ ಫ್ಯಾಕ್ಟರ್ ಅಂತ ಹೇಳ್ತೀನಿ. n⁻³ ಅಂತ ಬರೀತೀನಿ. 3 is the charge present on nitrogen. ಅದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ನಾನೇನಾದ್ರೂ ಸಲ್ಫರ್ ⁻² ಅಂತ ಬರೆದ್ರೆ 2 ಅಂತ ತಗೋಬೇಕು. ನೆಕ್ಸ್ಟು ಅಲ್ಯೂಮಿನಿಯಂ ⁻³ ಅಂತ ಬರೆದ್ರೆ 3 ಅಂತ ತಗೋಬೇಕು. ಹೀಗೆ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ದ ಎನ್ ಫ್ಯಾಕ್ಟರ್ ಆರ್ ಝಡ್ ಫ್ಯಾಕ್ಟರ್ ಫಾರ್ ದ ಅಯಾನ್ಸ್ ವೆನ್ ದೇ ಆರ್ ಗಿವನ್. ಅಯಾನ್ಸ್ ಇದ್ದಾಗ ಇದನ್ನ ತಗೋತೇವೆ. ಆಸಿಡ್ ಅಂತ ಹೇಳಿದ್ರೆ ಬೆಸಿಸಿಟಿ. ಏನ್ರೋ ಬೆಸಿಸಿಟಿ ಅಂದ್ರೆ ಆಸಿಡ್ ಯಾಕೆ ಯಾವುದೋ ಒಂದು ಸ್ಪೀಶೀಸ್ ಅನ್ನ ಆಸಿಡ್ ಅಂತ ಹೇಳಬೇಕು? ಬಿಕಾಸ್ ಇಟ್ ಲಿಬರೇಟ್ಸ್ H+ ಅಯಾನ್. ಅದು ಅಗೈನ್ ಬೇಸಿಕ್ ಲೆವೆಲ್ ಕ್ವಶನ್ ಆಗುತ್ತೆ. ಹಾಗಾದ್ರೆ ಬೆಸಿಸಿಟಿ ಅಂದ್ರೆ ನಂಬರ್ ಆಫ್ ರೀಪ್ಲೇಸಬಲ್ H+ ಅಯಾನ್. ನಂಬರ್ ಆಫ್ ರೀಪ್ಲೇಸಬಲ್ H+ ಅಯಾನ್ಸ್ ಅನ್ನೇ ನಾವು ಬೆಸಿಸಿಟಿ ಅಂತ ಹೇಳ್ತೀವಿ. ದಟ್ ಈಸ್ ಅಪ್ಲಿಕಬಲ್ ಫಾರ್ ಆಸಿಡ್. ಫಾರ್ ಎಕ್ಸಾಂಪಲ್ ನಾನೀಗ HCl ತಗೊಂಡೆ. HCl ಆನ್ ಕಂಪ್ಲೀಟ್ ಡಿಸೋಸಿಯೇಷನ್ ಗಿವ್ಸ್ ಹೌ ಮೆನಿ H+ ಅಯಾನ್? ಇರೋದೇ ಒಂದು H+ ಅಲ್ವಾ, ಹಾಗಾಗಿ ಒಂದೇ H+ ಅಯಾನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಬೆಸಿಸಿಟಿ ಆಫ್ HCl ವಿಲ್ ಬಿ 1. ನಾನು H2CO3 ತಗೋತೀನಿ. ಅಗೈನ್ ಕಾರ್ಬೋನಿಕ್ ಆಸಿಡ್ ತಗೊಂಡೆ. ಕಂಪ್ಲೀಟ್ ಡಿಸೋಸಿಯೇಷನ್ ಆದ್ರೆ ಇಟ್ ಗಿವ್ಸ್ 2 H+ ಅಯಾನ್ ವಿತ್ CO3 2-. ಎಷ್ಟು H+ ಬಂತು ನಮಗೆ? 2 ಬಂತು. ಹಾಗಾಗಿ ಇಲ್ಲಿ ಬೆಸಿಸಿಟಿ ನಮಗೆ 2 ಬರುತ್ತೆ. ಹೀಗೆ ಆಸಿಡ್ ಕನ್ಸಿಡರ್ ಮಾಡಿದಾಗ ಬೆಸಿಸಿಟಿ ಹೇಳಿದ್ವಿ. ಬೇಸ್ ಕನ್ಸಿಡರ್ ಮಾಡಿದ್ರೆ ಆಸಿಡಿಟಿ ಹೇಳ್ತೀವಿ. ಆಸಿಡ್ ಅಂದ್ರೆ ಬೆಸಿಸಿಟಿ, ಬೆಸಿಸಿಟಿ ಅಂದ್ರೆ ನಂಬರ್ ಆಫ್ ರೀಪ್ಲೇಸಬಲ್ H+ ಅಯಾನ್. ಹಾಗಾದ್ರೆ ಆಸಿಡಿಟಿಗೆ ಏನ್ ಹೇಳ್ತೀರಾ? ನಿಮ್ಗೆ ಆಲ್ರೆಡಿ ಮೈಂಡ್ ಅಲ್ಲಿ ಬಂದಿರುತ್ತೆ. ಇಟ್ಸ್ ನಥಿಂಗ್ ಬಟ್ ರೀಪ್ಲೇಸಬಲ್ OH- ಅಯಾನ್. H+ ಅಯಾನ್ ರೀಪ್ಲೇಸಬಲ್ H+ ಅಯಾನ್ ಇದ್ರೆ ಬೆಸಿಸಿಟಿ ಅಂಡ್ ರೀಪ್ಲೇಸಬಲ್ OH- ಇದ್ರೆ ಆಸಿಡಿಟಿ ಆಗುತ್ತೆ. ಲೆಟ್ ಮಿ ಟೇಕ್ ಎಕ್ಸಾಂಪಲ್ಸ್ ಲೈಕ್ BaOH ಟ್ವೈಸ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. BaOH ಟ್ವೈಸ್. BaOH ಟ್ವೈಸ್ ಅಲ್ಲಿ ವಿಚ್ ಆನ್ ಕಂಪ್ಲೀಟ್ ಡಿಸೋಸಿಯೇಷನ್ ಗಿವ್ಸ್ Ba2++ 2OH-. ಹಾಗಾದ್ರೆ ಇಲ್ಲಿ ನಮಗೆ ಆಸಿಡಿಟಿ ಬಂದು 2 ಇರುತ್ತೆ. AlOH ಥ್ರೈಸ್. AlOH ಥ್ರೈಸ್ ಇಟ್ ಗಿವ್ಸ್ Al3+ ವಿತ್ ದ ಲಿಬರೇಷನ್ ಆಫ್ 3 OH- ಅಯಾನ್. ಹಾಗಾದ್ರೆ ಇಲ್ಲಿ ನಮಗೆ ಆಸಿಡಿಟಿ ಬಂದು 3 ಇರುತ್ತೆ. ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ KOH ಅಥವಾ NaOH ತಗೋತೀನಿ ವಿಚ್ ಆನ್ ಕಂಪ್ಲೀಟ್ ಡಿಸೋಸಿಯೇಷನ್ ಗಿವ್ಸ್ ಓನ್ಲಿ
1 OH minus ion. Therefore, the acidity for KOH or NaOH will be 1. ಹೀಗೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿಬಿಟ್ರೆ ಚೇಂಜ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಎನ್ ಫ್ಯಾಕ್ಟರ್ ಆರ್ ಝಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಮ ಫಸ್ಟ್ ಪಿ ಯು ರೆಡಾಕ್ಸ್ ರಿಯಾಕ್ಷನ್ ಅಥವಾ ಸೆಕೆಂಡ್ ಪಿ ಯು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ ನೋಡಿ, ಇಲ್ಲಿ Cr2O7 2- plus 14H plus gives rise to 2Cr3 plus 7H2O ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಒಂದು ಸ್ಕೆಲಿಟಲ್ ಈಕ್ವೇಶನ್ ಜನರಲಿ ವಿ ಯೂಸ್ ಟು ಎಕ್ಸ್ಪ್ಲೈನ್ ದ ಆಕ್ಸಿಡೈಸಿಂಗ್ ನೇಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ನೋಡೋಣ ಈಗ ಈ ಕ್ರೋಮಿಯಂಗೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ Cr2O7 2- ಅಲ್ಲಿ. ಇಫ್ ಯು ಕ್ಯಾಲ್ಕುಲೇಟ್ ದ ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ ಯು ವಿಲ್ ಗೆಟ್ +6 ಬರುತ್ತೆ. ಪ್ರಾಡಕ್ಟ್ ಸೈಡ್ ಅಲ್ಲಿ ಏನಿದೆ Cr3+ ಇದೆ. ವಿತ್ ರೆಸ್ಪೆಕ್ಟ್ ಟು ಅಯಾನ್ಸ್, ಇಫ್ ಇಟ್ ಇಸ್ ಅ ಸಿಂಪಲ್ ಅಯಾನ್, ದ ಚಾರ್ಜ್ ಇಟ್ ಸೆಲ್ಫ್ ಈಸ್ ಇಟ್ಸ್ ಆಕ್ಸಿಡೇಷನ್ ನಂಬರ್ +3 ಇರುತ್ತೆ. ವಾಟ್ ಇಸ್ ದ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್? +6 ಇಂದ +3 ಹೋಗ್ತಾ ಇದೆ ಅಂದ್ರೆ ಚೇಂಜ್ ಇನ್ ನಂಬರ್ ಎಷ್ಟಿರುತ್ತೆ? 3 ಇರುತ್ತೆ. ಬಟ್ ದಟ್ ಈಸ್ ಅಪ್ಲಿಕಬಲ್ ಫಾರ್ 1 ಕ್ರೋಮಿಯಂ. ಬಟ್ ಅಟಾಮಿಸಿಟಿ ನೋಡಿ, ಇಲ್ಲಿ ಕ್ರೋಮಿಯಂ ಅಟಾಮಿಸಿಟಿ ಎಷ್ಟಿದೆ? 2 ಇದೆ. ಹಾಗಾದ್ರೆ ಇಫ್ ಯು ಹ್ಯಾವ್ 2 ಕ್ರೋಮಿಯಂ ಅಟಾಮಿಸಿಟಿ 2 ಇದ್ದಾಗ ವಿ ಶುಡ್ ಮಲ್ಟಿಪ್ಲೈ ವಿತ್ 2. 3 2s 6. ಹಾಗಾದ್ರೆ ಇಲ್ಲಿ ಚೇಂಜ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಏನು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದ ರೆಡಾಕ್ಸ್ ರಿಯಾಕ್ಷನ್ 6 ಅಂತ ಬಂದ್ರೆ ಈ ರೆಸ್ಪೆಕ್ಟಿವ್ ರಿಯಾಕ್ಷನ್ ಅಲ್ಲಿ ಎನ್ ಫ್ಯಾಕ್ಟರ್ ಆರ್ ಝಡ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ 6 ಅಂತ ಹೇಳ್ತೀವಿ. ನೋಡ್ರು, ಈ ತರ ನಮಗೆ ನಾರ್ಮ್ಯಾಲಿಟಿ ಅಂತ ಬಂದ್ರೆ ಕಂಪೇರ್ ಟು ಅದರ್ ಅಂದ್ರೆ ಕಾನ್ಸಂಟ್ರೇಷನ್ ಟರ್ಮ್ಸ್ ನಾರ್ಮ್ಯಾಲಿಟಿ ಸ್ವಲ್ಪ ಲೆಂತ್ ಇರುತ್ತೆ, ಬಟ್ ಡಿಫಿಕಲ್ಟ್ ಅಂತ ಏನಿಲ್ಲ. ಅದು ಕೂಡ ಈಸಿನೇ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಇದನ್ನ ಇನ್ನೂ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ MCQ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ನಾರ್ಮ್ಯಾಲಿಟಿನಲ್ಲಿ ಏನು ಕನ್ಫ್ಯೂಷನ್ ಆಗಲಿ ಅಥವಾ ಯಾವುದು ಪ್ರಾಬ್ಲಮ್ಸ್ ಇರೋದಿಲ್ಲ. ನೆಕ್ಸ್ಟ್ ಟಾಪಿಕ್ ಏನಿರುತ್ತೆ ನೋಡೋಣ. ನೆಕ್ಸ್ಟ್ ಟಾಪಿಕ್ ಅಂತ ಬಂದ್ರೆ, ಓಕೆ, ನಾನು ನೋಟ್ ಅಂತ ಹೇಳಿದ್ದೆ ಮೊಲಾರಿಟಿ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಯಾವುದೋ ಒಂದು ನೋಟ್ ಪಾಯಿಂಟ್ ಹೇಳ್ಬೋದಿತ್ತು ಅಂತ. ನೋಡಿ, ಈ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ಒಂದಷ್ಟು ಕಾನ್ಸಂಟ್ರೇಷನ್ ಟರ್ಮ್ಸ್ ನಮಗೆ ಟೆಂಪರೇಚರ್ ಡಿಪೆಂಡೆಂಟ್ ಇರುತ್ತೆ. ಏನು ಟೆಂಪರೇಚರ್ ಡಿಪೆಂಡೆಂಟ್ ಅಂದ್ರೆ, ನಾನು ಟೆಂಪರೇಚರ್ನ ವೇರಿ ಮಾಡಿದ್ರೆ ಈ ಕಡೆ ಕಾನ್ಸಂಟ್ರೇಷನ್ ಟರ್ಮ್ಸ್ ವ್ಯಾಲ್ಯೂ ಕೂಡ ವೇರಿ ಆಗುತ್ತೆ. ಅದನ್ನೇ ನಾವು ಟೆಂಪರೇಚರ್ ಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತ ಹೇಳ್ತೀವಿ. ನಾವು ಇಲ್ಲಿವರೆಗೂ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಕಾನ್ಸಂಟ್ರೇಷನ್ ಟರ್ಮ್ಸ್, ಆ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ವೆರೆವರ್ ಇಫ್ ಯು ಫೈಂಡ್ ವಾಲ್ಯೂಮ್ ಅಂತ ಎಲ್ಲೆಲ್ಲ ಇತ್ತು, ಆ ವಾಲ್ಯೂಮ್ ಇರೋ ಎಲ್ಲ ಕಾನ್ಸಂಟ್ರೇಷನ್ ಟರ್ಮ್ಸ್ ಕೂಡ ನಿಮ್ಗೆ ಟೆಂಪರೇಚರ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಟೆಂಪರೇಚರ್ ಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಯಾವ್ದೆಲ್ಲ ಇದೆ? ಮೊಲಾರಿಟಿ ಇದೆ, ವಾಲ್ಯೂಮ್ ಹೇಳಿದ್ವಿ. ನಾರ್ಮ್ಯಾಲಿಟಿ ಇದೆ, ವಾಲ್ಯೂಮ್ ರೆಪ್ರೆಸೆಂಟ್ ಮಾಡಿದ್ವಿ. ಫಾರ್ಮ್ಯಾಲಿಟಿ ಅಂತ ಇನ್ನೂ ಒಂದು ಕೂಡ ಬರುತ್ತೆ, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಅಯಾನಿಕ್ ಕಾಂಪೌಂಡ್ಸ್, ನಥಿಂಗ್ ಬಟ್ ಮೊಲಾರಿಟಿ ತರಾನೇ. ಅಲ್ಲೂ ಕೂಡ ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡ್ತೀವಿ ಡಿನಾಮಿನೇಟರ್ ಅಲ್ಲಿ. ವಾಲ್ಯೂಮ್ ಪರ್ಸೆಂಟೇಜ್ ಅಲ್ಲಿ ವಾಲ್ಯೂಮ್ ಇರಲೇಬೇಕು. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ವಾಲ್ಯೂಮ್ ಇದೆ. ಹಾಗಾದ್ರೆ ಈ ಸ್ಟ್ರೆಂತ್ ಅಂತ ಹೇಳ್ತೀವಿ, ಸ್ಟ್ರೆಂತ್ ಆಫ್ ಅ ಸೊಲ್ಯೂಷನ್, ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಬೇಸ್, ಇದನ್ನ ಫೈಂಡ್ ಔಟ್ ಮಾಡುವಾಗಲೂ ಕೂಡ ವಾಲ್ಯೂಮ್ ನ ನಾವು ಯೂಸ್ ಮಾಡ್ತೀವಿ. ಹಾಗಾದ್ರೆ ಈ ಎಲ್ಲ ಕಾನ್ಸಂಟ್ರೇಷನ್ ಟರ್ಮ್ಸ್ ಕೂಡ ಟೆಂಪರೇಚರ್ ಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಗೊತ್ತಿರಲಿ, ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. 1 ಮಾರ್ಕ್ ಅಲ್ಲಿ ತುಂಬಾ ಸರಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಜೊತೆಗೆ ಈವನ್ CET ನಲ್ಲೂ ಕೂಡ ತುಂಬಾ ಕಡೆ ಇದನ್ನ ಕೇಳಿದ್ದಾರೆ. ಟೆಂಪರೇಚರ್ ಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಾಗ ನಿಮ್ಗೆ ಯಾವ್ದಾದ್ರು ಒಂದು ಆಪ್ಷನ್ ಅನ್ನ ಚೂಸ್ ಮಾಡೋದಕ್ಕೆ ಗೊತ್ತಿರಬೇಕು. ಈ ನಾರ್ಮ್ಯಾಲಿಟಿ ಮತ್ತೆ ಮೊಲಾರಿಟಿಗೆ ಏನಾದ್ರೂ ರಿಲೇಷನ್ ಇದೆಯಾ? ಇದೆ. ನೋಡಿ, ನಾರ್ಮ್ಯಾಲಿಟಿ ಇಸ್ ದ ಪ್ರಾಡಕ್ಟ್ ಆಫ್ ಎನ್ ಫ್ಯಾಕ್ಟರ್ ಆರ್ ಝಡ್ ಫ್ಯಾಕ್ಟರ್ ಇಂಟು ಮೊಲಾರಿಟಿ. ಮೊಲಾರಿಟಿ ಮತ್ತೆ ಎನ್ ಫ್ಯಾಕ್ಟರ್ ಅನ್ನ ನಾವು ಪ್ರಾಡಕ್ಟ್ ತಗೊಂಡ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ನಾರ್ಮ್ಯಾಲಿಟಿ. ಹಾಗಾದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಇಲ್ಲೇ ನಾನು ಸ್ಪಾಟ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ನೋಡಿ, ಈಗ ವಿ ಶುಡ್ ಫೈಂಡ್ ಔಟ್ ದ ನಾರ್ಮ್ಯಾಲಿಟಿ ಆಫ್ 2 molar H2SO4 ಅಂತ ನಾನೇನಾದ್ರೂ ಕೊಟ್ರೆ, ಮೊಲಾರಿಟಿ ನಾನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ 2 molar ಅಂತ. ನಾರ್ಮ್ಯಾಲಿಟಿನ ಫೈಂಡ್ ಔಟ್ ಮಾಡಬೇಕು. ಜಸ್ಟ್ ನೌ ವಿ ಹ್ಯಾವ್ ಡಿಸ್ಕಸ್ಡ್ ಹೌ ಟು ಫೈಂಡ್ ಔಟ್ ದ ಎನ್ ಫ್ಯಾಕ್ಟರ್ ಫಾರ್ ಆಸಿಡ್ ಅಂತ. H2SO4 ಡಿಸೋಸಿಯೇಟ್ ಆದ್ರೆ ಹೌ ಮೆನಿ H+ ಯು ವಿಲ್ ಗೆಟ್? ಯು ವಿಲ್ ಗೆಟ್ 2H+. ಹಾಗಾದ್ರೆ let me use the formula n which is equal to n factor into molarity. ಈ ಪರ್ಟಿಕ್ಯುಲರ್ ಕಾಂಪೌಂಡ್ H2SO4 ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ನಮಗೆ n ಫ್ಯಾಕ್ಟರ್ 2 ಬರುತ್ತೆ. ರೀಪ್ಲೇಸಬಲ್ H+ ion 2 ಇದೆ. ಮೊಲಾರಿಟಿ ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. 2 2s 4. ಹಾಗಾದ್ರೆ
this solution normality is 4 normal solution. ಹಾಗೆ ನಾರ್ಮ್ಯಾಲಿಟಿಗೆ ನಿಮಗೆ ಯೂನಿಟ್ ಕೂಡ ಗೊತ್ತಿರಬೇಕು. ಆಲ್ರೆಡಿ ನಾನು ನಾರ್ಮ್ಯಾಲಿಟಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯೂನಿಟ್ ಬಂದು ಗ್ರಾಮ್ ಈಕ್ವಿವೆಲೆನ್ಸ್ ಪರ್ ಲೀಟರ್, ಗ್ರಾಮ್ ಈಕ್ವಿವೆಲೆನ್ಸ್ ಪರ್ ಲೀಟರ್ ಅಂತ ಬರೆದಿರ್ತೇವೆ. ಇಷ್ಟು ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ಬರುತ್ತೆ. ಇನ್ನೊಂದು ನಿಮಗೆ ಗೊತ್ತಿರಲಿ ನೋಟ್ ಪಾಯಿಂಟ್ ಅಗೈನ್, ನಾರ್ಮ್ಯಾಲಿಟಿ ಆಫ್ ಅ ಸೊಲ್ಯೂಷನ್ ಈಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ಮಾಲಿಕ್ಯುಲರ್ ಮಾಸ್ ಬೈ ಈಕ್ವಿವೆಲೆಂಟ್ ಮಾಸ್. ಏನು ಅದು ಮಾಲಿಕ್ಯುಲರ್ ಮಾಸ್ ಬೈ ಈಕ್ವಿವೆಲೆಂಟ್ ಮಾಸ್? ಹೇಳಿದ್ವಿ ಅಲ್ವೇನಪ್ಪ, ಮಾಲಿಕ್ಯುಲರ್ ಮಾಸ್ ಬೈ ಈಕ್ವಿವೆಲೆಂಟ್ ಮಾಸ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎನ್ ಫ್ಯಾಕ್ಟರ್. ಹೌದಲ್ವಾ? ಮಾಲಿಕ್ಯುಲರ್ ಮಾಸ್ ಆಫ್ H2SO4 ಈಸ್, ಸೊ ನಿಮಗೆ 98 ಬರುತ್ತೆ. ಈಕ್ವಿವೆಲೆಂಟ್ ಮಾಸ್ ಅಂತಂದ್ರೆ ಏನು? ಅಗೇನ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ವೇಲೆನ್ಸಿ. ಸೊ ಮಾಲಿಕ್ಯುಲರ್ ಮಾಸ್ 98 ಡಿವೈಡೆಡ್ ಬೈ 2 ಅಂದ್ರೆ ನಿಮಗೆ 49 ಬಂದ್ಬಿಡುತ್ತೆ. ಸೊ ಅದೆರಡನ್ನು ನಾವು ರೇಷಿಯೋ ತಗೋತಾ ಇದೀವಿ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಅಗೇನ್ ಎನ್ ಫ್ಯಾಕ್ಟರ್ ಆರ್ ಝಡ್ ಫ್ಯಾಕ್ಟರ್. ಇದು ಒಂದು ಫಾರ್ಮುಲಾನ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ನಿಮಗೆ ಇದು ಕೂಡ ತುಂಬಾ ಕಡೆ ಹೆಲ್ಪ್ ಆಗುತ್ತೆ. ನಾನು ಈ ಸಿಂಪ್ಲಿಫಿಕೇಶನ್ ಅನ್ನ ಇಲ್ಲೇ ಸೈಡಲ್ಲಿ ರೆಪ್ರೆಸೆಂಟ್ ಮಾಡಿರ್ತೀನಿ. 2 into 2 which is equal to 4 normal. So you can note down this formula also. ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಂಡಿರಿ. Even that is also very important while solving KCETR NEET live questions. ಆ ಥರ ಕ್ವಶನ್ ಸಾಲ್ವ್ ಮಾಡುವಾಗ ಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್ ಅಂತ ಹೇಳಿದ್ರೆ ಸಾಲ್ಯುಬಿಲಿಟಿ. ಏನ್ರೋ ಸಾಲ್ಯುಬಿಲಿಟಿ ಅಂದ್ರೆ, ಶುಗರ್ನ ವಾಟರ್ಗೆ ಹಾಕಿದ್ರೆ ಏನಾಗುತ್ತೆ? ಸಾಲ್ಯುಬಲ್ ಆಗುತ್ತೆ, ಡಿಸಾಲ್ವ್ ಆಗುತ್ತೆ. ಹಾಗಾದ್ರೆ ಏನು ಆ ಪ್ರೋಸೆಸ್ ಅಥವಾ ಫೆನಾಮಿನನ್ ಏನಂತ ಹೇಳ್ತೀವಿ? ತುಂಬಾ ಸಿಂಪಲ್. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್. ನಮಗೆ ಕೊಟ್ಟಿರೋ ರೆಸ್ಪೆಕ್ಟಿವ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ ಡಿಸಾಲ್ವ್ ಆಗುತ್ತೆ, ಆ ಪ್ರೋಸೆಸ್ ಅಥವಾ ಫೆನಾಮಿನನ್ ಅನ್ನೇ ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಸಾಲ್ಯುಬಿಲಿಟಿನಲ್ಲಿ ಯಾವ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡ. ಸಾಲ್ಯುಬಿಲಿಟಿ ನಾರ್ಮಲಿ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್ ಆಸ್ ವೆಲ್ ಆಸ್ ಟೆಂಪರೇಚರ್ ಅಂಡ್ ಪ್ರೆಷರ್. ನಾರ್ಮಲಿ ನಾವು ನೇಚರ್ ಆಫ್ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಯಾಕೆ ಹೇಳ್ತೀವಿ? ಈಗ ನಾನು ವಾಟರ್ಗೆ ಶುಗರ್ ಹಾಕಿದ್ರೆ ಡಿಸಾಲ್ವ್ ಆಗುತ್ತೆ ಕಣ್ರು, ಹೌದಲ್ವಾ? ಅದೇ ನಾನು ವಾಟರ್ಗೆ ಆಯಿಲ್ ಹಾಕ್ತೀನಿ, ಕ್ಯಾಸ್ಟರ್ ಆಯಿಲು ಅಥವಾ ಕೋಕೋನಟ್ ಆಯಿಲು ಹಾಕ್ಬಿಟ್ರೆ ಡಿಸಾಲ್ವ್ ಆಗ್ಬಿಡುತ್ತಾ? ಅದು ಆಗಲ್ಲ. ಯಾಕೆ? they do not have affinity towards each other or with each other. ವಾಟರ್ಗೆ ಆಯಿಲ್ ಕಂಡ್ರೆ ಅಫಿನಿಟಿನೇ ಇರಲ್ಲ, ಹಾಗಾಗಿ ಅದು ಈಸಿಲಿ ಮಿಕ್ಸ್ ಆಗಲ್ಲ. ನಮಗೆ ಸೊಲ್ಯೂಷನ್ ಫಾರ್ಮೇಷನ್ ಆಗ್ಬೇಕಂತಂದ್ರೆ ಹೋಮೋಜಿನಿಯಸ್ ಇರಬೇಕು. ಹೋಮೋಜಿನಿಯಸ್ ಅಂತಂದ್ರೆ ಥ್ರೂಔಟ್ ದ ಮಿಕ್ಸ್ಚರ್ ನಮಗೆ ಯೂನಿಫಾರ್ಮ್ ಕಾಂಪೋಸಿಷನ್ ಇರಬೇಕು, ಅದನ್ನೇ ಹೋಮೋಜಿನಿಯಸ್ ಅಂತ ಹೇಳ್ತೀವಿ. ಅಂಡ್ ನಾರ್ಮಲಿ ನಾನು ಶುಗರ್ನ ವಾಟರ್ಗೆ ಹಾಕಿದ್ರೆ ಆ ಶುಗರ್ ಸೊಲ್ಯೂಷನ್ ಏನ್ ಫಾರ್ಮೇಷನ್ ಆಗುತ್ತೆ ಅಲ್ವೇನ್ರು, ಆ ಶುಗರ್ ಸೊಲ್ಯೂಷನ್ ಅಲ್ಲಿ ಶುಗರ್ ಕಾಂಪೋನೆಂಟ್ ಎಲ್ಲಿದೆ ಮತ್ತೆ ವಾಟರ್ ಕಾಂಪೋನೆಂಟ್ ಎಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಕ್ ಆಗಲ್ಲ. ಬಿಕಾಸ್ ವಿ ಕಾಂಟ್ ಡಿಫ್ರೆನ್ಶಿಯೇಟ್ ದ ಹೋಮೋಜಿನಿಯಸ್ ಮಿಕ್ಸ್ಚರ್, ಅದನ್ನೇ ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ನೇಚರ್ ಆಫ್ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಅಲ್ಲಿ ಒಂದು ಸಿಂಪಲ್ ಲಾಜಿಕ್ ಹೇಳೋದಾದ್ರೆ ನೋಡಿ, ಇದನ್ನ ನಮ್ಮ ಕೆಮಿಸ್ಟ್ರಿ ಲ್ಯಾಂಗ್ವೇಜ್ ಅಲ್ಲಿ ಲೈಕ್ ಡಿಸಾಲ್ವ್ಸ್ ಇನ್ ಲೈಕ್ ಅಂತ ಹೇಳ್ತೀವಿ. ಲೈಕ್ ಡಿಸಾಲ್ವ್ಸ್ ಇನ್ ಲೈಕ್. ಏನಪ್ಪ ಇದು ಲೈಕ್ ಡಿಸಾಲ್ವ್ಸ್ ಇನ್ ಲೈಕ್ ಅಂತಂದ್ರೆ, ನಾರ್ಮಲಿ ನಾವು ಎರಡು ಟೈಪ್ ಆಫ್ ಕಾಂಪೋನೆಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಒಂದು ಏನು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಇನ್ನೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅದರಲ್ಲಿ ನಾವೆಂತ ಏನಂತ ಹೇಳ್ತೀವಿ? ಪೋಲಾರ್ ಕಾಂಪೋನೆಂಟ್, ನಾನ್ ಪೋಲಾರ್ ಕಾಂಪೋನೆಂಟ್ ಅಂತ ಜನರಲಿ ನಾವು ಟರ್ಮ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಪೋಲಾರ್ ಸಲ್ಯೂಟ್ಸ್ ಎಲ್ಲ ಪೋಲಾರ್ ಸಾಲ್ವೆಂಟ್ ಅಲ್ಲೇ ಡಿಸಾಲ್ವ್ ಆಗುತ್ತೆ, ನಾನ್ ಪೋಲಾರ್ ಸಲ್ಯೂಟ್ಸ್ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲೇ ಡಿಸಾಲ್ವ್ ಆಗುತ್ತೆ. ಅದಕ್ಕೆ ಲೈಕ್ ಡಿಸಾಲ್ವ್ಸ್ ಇನ್ ಲೈಕ್ ಅಂತ ಹೇಳಿದ್ದು. ಯಾವ್ದೆಲ್ಲ ಪೋಲಾರ್ ಸಲ್ಯೂಟ್ಸ್? ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಅಯಾನಿಕ್ ಕಾಂಪೌಂಡ್ ತಗೊಳ್ಳಿ, ಪ್ರಾಬ್ಲಿ ಆಲ್ ದೋಸ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಮ್ಯಾಕ್ಸಿಮಮ್ they are dissolved in water because water is a polar solvent. NaCl ತಗೊಂಡ್ರೆ ಅದು polar solute, KCl ತಗೊಂಡ್ರೆ polar solute, next ಬೇರಿಯಂ ಕ್ಲೋರೈಡ್ ತಗೊಂಡ್ರೆ polar solute ಅದೆಲ್ಲ. So polar solutes are soluble in polar solvent where non-polar solutes are soluble in non-polar solvent. ಈ ತರ ಲೈಕ್ ಡಿಸಾಲ್ವ್ಸ್ ಇನ್ ಲೈಕ್ ಅಂತ ಸ್ಟೇಟ್ಮೆಂಟ್ ಅನ್ನ ನೆನ್ಪಿಟ್ಕೊಂಡಿರಿ. ಅಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಂಡ್ ಪ್ರೆಷರ್. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಯುಬಿಲಿಟಿನ ನಾವು ಚೆಕ್ ಮಾಡೋಣ. ನೋಡಿ, ಇಲ್ಲಿ ಎರಡು ಟೈಪ್ ಸಾಲ್ಯುಬಿಲಿಟಿ ಬರುತ್ತೆ. ಒಂದು ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಇನ್ನೊಂದು ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಈ ಎರಡನ್ನ ನಾವು ನೋಡ್ಬೇಕು. ನಿಮ್ಗೆ ಒಂದು ಕಂಪಲ್ಸರಿ 2 ಮಾರ್ಕ್ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನ್ ಕ್ವಶನ್ಸ್ ನಮ್ಗೆ ಅಪಿಯರ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ ನೋಡಿ. ಸಾಲ್ಯುಬಿಲಿಟಿ ಆಫ್ ಅ ಸಾಲಿಡ್ ಇನ್ ಲಿಕ್ವಿಡ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅನ್ನ ಕೇಳ್ತಾರೆ.
ಆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಲ್ಲಿ ಒಂದು ಟ್ವಿಸ್ಟೆಡ್ ಕಾನ್ಸೆಪ್ಟ್ ಅನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಅದು ಫಸ್ಟ್ ಇಯರ್ Le Chatelet's ಪ್ರಿನ್ಸಿಪಲ್. ಎಲ್ರಿಗೂ ನೆನಪಿದೆ ಅಂತ ನಾನು ಅನ್ಕೋತೀನಿ. ಈ Le Chatelet's ಪ್ರಿನ್ಸಿಪಲ್ ಏನ್ ಹೇಳುತ್ತೆ? ಇಲ್ಲಿ ಲೆಟ್ ಮಿ ಕನ್ಸಿಡರ್ ಓನ್ಲಿ ಟೆಂಪರೇಚರ್ ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಮತ್ತೆ ಗ್ಯಾಸ್ ಇನ್ ಲಿಕ್ವಿಡ್ ಅಲ್ಲಿ ನಾವು ಕನ್ಸಿಡರ್ ಮಾಡುವಂತ ಫ್ಯಾಕ್ಟರ್ಸ್ ಬಂದು ಟೆಂಪರೇಚರ್ ಮತ್ತೆ ಪ್ರೆಷರ್. ನೋ ನೀಡ್ ಟು ಅಗೈನ್ ರೀಕಾಲ್ ದಿಸ್ Le Chatelet's ಪ್ರಿನ್ಸಿಪಲ್. ಟೆಂಪರೇಚರ್ ನ ಡಿಸ್ಕಸ್ ಮಾಡೋಣ. ಏನು ಟೆಂಪರೇಚರ್ ಈಕ್ವಿಲಿಬ್ರಿಯಂ ನ ಹೇಗೆ ಶಿಫ್ಟ್ ಮಾಡುತ್ತೆ, ಹೌ ಕ್ಯಾನ್ ಇಟ್ ಅಫೆಕ್ಟ್ಸ್ ದ ಈಕ್ವಿಲಿಬ್ರಿಯಂ ಅನ್ನೋದನ್ನ Le Chatelet's ಪ್ರಿನ್ಸಿಪಲ್ ಅಲ್ಲಿ ಹೇಳ್ಕೊಟ್ಟಿರ್ತೀವಿ ನಾರ್ಮಲಿ. ನೋಡಿ, Le Chatelet's ಪ್ರಿನ್ಸಿಪಲ್ ಅಲ್ಲಿ ಟೆಂಪರೇಚರ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಟೆಂಪರೇಚರ್ ನ ಕನ್ಸಿಡರ್ ಮಾಡಿದ್ರೆ ಮಕ್ಕಳ ತುಂಬಾ ಈಸಿ. ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಫೆನಾಮಿನನ್ ನಮಗೆ ಗೊತ್ತಿದೆ, ಅಥವಾ ಡಿಫ್ರೆಂಟ್ ಟೈಪ್ ಆಫ್ ಪ್ರೋಸೆಸ್ ನಮಗೆ ಗೊತ್ತಿದೆ. ಅದರಲ್ಲಿ ಒಂದು ಎಂಡೋಥರ್ಮಿಕ್ ಪ್ರೋಸೆಸ್, ಇನ್ನೊಂದು ಎಕ್ಸೋಥರ್ಮಿಕ್ ಪ್ರೋಸೆಸ್. ಅಗೈನ್ ಬೇಸಿಕ್ ಲೆವೆಲ್ ಕ್ವಶನ್ ಆಗುತ್ತೆ ಇದು. ಎಂಡೋಥರ್ಮಿಕ್ ಮತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅನ್ನ ನಾನು ಹೈಸ್ಕೂಲ್ ಮಕ್ಕಳುಗಳನ್ನ ಕೇಳಿದ್ರು ಆನ್ಸರ್ ಮಾಡ್ತಾರೆ. ಸೊ ನಿಮ್ಗೂ ಗೊತ್ತಿರುತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತಂದ್ರೆ ನಾರ್ಮಲಿ ಇಟ್ ಅಬ್ಸಾರ್ಬ್ಸ್ ಹೀಟ್ ಎನರ್ಜಿನ ಅಬ್ಸಾರ್ಬ್ ಮಾಡುತ್ತೆ. ಈಗ ನಾನೇ ಸಿಸ್ಟಮ್ ಅಂತ ಅನ್ಕೊಂಡ್ರೆ ಇಫ್ ಐ ಅಬ್ಸಾರ್ಬ್ ಹೀಟ್ ಎನರ್ಜಿ, ನನ್ನ ಬಾಡಿನಲ್ಲಿ ಟೆಂಪರೇಚರ್ ಏನಾಗುತ್ತೆ? ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ನಾರ್ಮಲಿ ಇಟ್ ಫೇವರ್ಸ್ ಹೈಯರ್ ಟೆಂಪರೇಚರ್. ಹಾಗಾದ್ರೆ ಇದಕ್ಕೆ ಫೇವರಬಲ್ ಕಂಡೀಷನ್ ಬಂದು ಹೈ ಟೆಂಪರೇಚರ್. ಹಾಗಾದ್ರೆ ಇಫ್ ದ ಪ್ರೋಸೆಸ್ ಇಸ್ ಎಂಡೋಥರ್ಮಿಕ್, ನಾನು ಅಲ್ಲಿ ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತೀನಿ. ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್, ಐ ಆಮ್ ಮೇಂಟೈನಿಂಗ್ ದ ಫೇವರಬಲ್ ಕಂಡೀಷನ್. ದೇರ್ ಫೋರ್ ರಿಯಾಕ್ಷನ್ ಶಿಫ್ಟ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಶಿಫ್ಟ್ ಆಗ್ಬಿಡುತ್ತೆ. ಈ ಎಂಡೋಥರ್ಮಿಕ್ ಪ್ರೋಸೆಸ್ ಇದ್ದಾಗ ನಾನೇನಾದ್ರೂ ಟೆಂಪರೇಚರ್ನ ಡಿಕ್ರೀಸ್ ಮಾಡಿದ್ರೆ, ನೋಡಿ ಆಪೋಸಿಟ್ ಕಂಡೀಷನ್ ಮೇಂಟೈನ್ ಮಾಡ್ತಾ ಇದ್ದೀನಲ್ವಾ ನಾನು. ಇಟ್ ಫೇವರ್ಸ್ ಹೈ ಟೆಂಪರೇಚರ್ ಬಟ್ ಐ ಆಮ್ ಮೇಂಟೈನಿಂಗ್ ಲೋ ಟೆಂಪರೇಚರ್. ಹಾಗಾದ್ರೆ ಇಲ್ಲಿ ರಿಯಾಕ್ಷನ್ ಶಿಫ್ಟ್ಸ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಶಿಫ್ಟ್ ಆಗ್ಬಿಡುತ್ತೆ. ಹಾಗಾದ್ರೆ ಎಕ್ಸೋಥರ್ಮಿಕ್, ಆಲ್ರೆಡಿ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಟ್ಟಿರುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಂದ್ರೆ ಇಟ್ ರಿಲೀಸಸ್ ಹೀಟ್ ಎನರ್ಜಿ. ನಾನೇ ಸಿಸ್ಟಮು, ನಾನು ಹೀಟ್ ಎನರ್ಜಿ ಲಿಬರೇಟ್ ಮಾಡಿಬಿಟ್ಟೆ ಅಂತಂದ್ರೆ ಆಬ್ವಿಯಸ್ಲಿ ನಮಗೆ ಟೆಂಪರೇಚರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿದ್ರೆ ಇಟ್ ಫೇವರ್ಸ್ ಲೆಸ್ಸರ್ ಟೆಂಪರೇಚರ್. ಈ ತರ ಲೆಸ್ ಟೆಂಪರೇಚರ್ ನ ಫೇವರ್ ಮಾಡುವಾಗ ನಾನು ಕಂಡೀಷನ್ ಟೆಂಪರೇಚರ್ ಡಿಕ್ರೀಸ್ ಮಾಡಿದೆ ಅಂತಂದ್ರೆ ಐ ಆಮ್ ಮೇಂಟೈನಿಂಗ್ ಫೇವರಬಲ್ ಕಂಡೀಷನ್ ಫಾರ್ ದ ರಿಯಾಕ್ಷನ್. ಈ ತರ ಇದ್ದಾಗ ರಿಯಾಕ್ಷನ್ ಶಿಫ್ಟ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಬಟ್ ಈ ಕಂಡೀಷನ್ಗೆ ಆಪೋಸಿಟ್ ಆಗಿ ನಾನು ಏನಾದರೂ ಟೆಂಪರೇಚರ್ ಇನ್ಕ್ರೀಸ್ ಮಾಡಿಬಿಟ್ರೆ ರಿಯಾಕ್ಷನ್ ಶಿಫ್ಟ್ಸ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್. ನೋಡಿ, ಈ Le Chatelet's ಪ್ರಿನ್ಸಿಪಲ್ ನಮಗೆ ಫಸ್ಟ್ ಇಯರ್ ಈಕ್ವಿಲಿಬ್ರಿಯಂ ಅಲ್ಲಿ ಏನು ಡಿಸ್ಕಸ್ ಮಾಡಿರ್ತೀವಲ್ವಾ, ಅದು ತುಂಬಾ ಕಡೆ ರಿಪೀಟ್ ಆಗುತ್ತೆ. ಆದ್ರೆ ಒಂದು ಎಕ್ಸಾಂಪಲ್ ಬಂದು ಇದು ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಮತ್ತೆ ಗ್ಯಾಸ್ ಇನ್ ಲಿಕ್ವಿಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ನಿಮ್ಗೆ ಈ Le Chatelet's ಪ್ರಿನ್ಸಿಪಲ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಒಂದು ಸ್ಕ್ರೀನ್ ಶಾಟ್ ತಗೊಂಡಿರಿ, ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಈಗ ನಾವು ಈ Le Chatelet's ಪ್ರಿನ್ಸಿಪಲ್ ನ ಹೇಗೆ ಸಾಲ್ಯುಬಿಲಿಟಿನಲ್ಲಿ ಅಪ್ಲೈ ಮಾಡ್ತೀವಿ? ತುಂಬಾ ಸಿಂಪಲ್. ಎಫೆಕ್ಟ್ ಆಫ್ ಟೆಂಪರೇಚರ್ ಅಂತ ಹೇಳಿದ್ವಿ. ಎಫೆಕ್ಟ್ ಆಫ್ ಟೆಂಪರೇಚರ್ ಅಲ್ಲಿ ನೋಡಿ, ಅಕಾರ್ಡಿಂಗ್ ಟು ದ ಟೈಪ್ ಆಫ್ ರಿಯಾಕ್ಷನ್ ಅನ್ನೇ ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು Le Chatelet's ಪ್ರಿನ್ಸಿಪಲ್, ನಾರ್ಮಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಡಿಸಲ್ಯೂಷನ್ ಪ್ರೋಸೆಸ್ ಈಸ್ ಎಂಡೋಥರ್ಮಿಕ್. ಇಫ್ ದ ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್ ಏನಂತ ಹೇಳಿದ್ವಿ? ಎಂಡೋಥರ್ಮಿಕ್ ಅಲ್ಲಿ ಇಟ್ ಫೇವರ್ಸ್ ಹೈ ಟೆಂಪರೇಚರ್ ಅಂತ ಹೇಳಿದ್ವಿ. ಹಾಗಾದ್ರೆ ಎಂಥಾಲ್ಪಿ, ಚೇಂಜ್ ಇನ್ ಎಂಥಾಲ್ಪಿ ಆಫ್ ದ ಸೊಲ್ಯೂಷನ್ ಶುಡ್ ಬಿ ಮ್ಯಾಕ್ಸಿಮಮ್. ಅಂದ್ರೆ ಮ್ಯಾಕ್ಸಿಮಮ್ ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇರಬೇಕು. ದೇರ್ ಫೋರ್ ಸಾಲ್ಯುಬಿಲಿಟಿ ಶುಡ್ ಇನ್ಕ್ರೀಸ್ ವಿತ್ ರೈಸ್ ಇನ್ ಟೆಂಪರೇಚರ್. ಹಾಗಾದ್ರೆ ಅದಕ್ಕೆ ಒಂದು ರಿಲೇಷನ್ ಬರ್ಸಿರ್ತೀನಿ ನಿಮಗೆ. ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿದ್ರೆ ಸಾಲ್ಯುಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಹೇಳ್ತೀನಿ ನಾನು. ಈ ರಿಲೇಷನ್ ಅನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಹಾಗಾದ್ರೆ ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್, ಸಾಲ್ಯುಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ಇಫ್ ಐ ಡಿಕ್ರೀಸ್ ದ ಟೆಂಪರೇಚರ್, ಸಾಲ್ಯುಬಿಲಿಟಿ ಆಲ್ಸೋ ಡಿಕ್ರೀಸಸ್. ನೆಕ್ಸ್ಟ್, ಇಫ್ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಚೇಂಜ್ ಇನ್ ಎಂಥಾಲ್ಪಿ ಈಸ್, ಸಾರಿ ಇದು ಲೆಸ್ ದ್ಯಾನ್ 0 ಅಂತ ಬರಬೇಕು. ಲೆಸ್ ದ್ಯಾನ್ 0 ಅಂತಂದ್ರೆ ನೆಗೆಟಿವ್ ಇರುತ್ತೆ. ದ ಸಾಲ್ಯುಬಿಲಿಟಿ ಶುಡ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಹಾಗಾದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ನಾನು ಸಾಲ್ಯುಬಿಲಿಟಿನ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಬರ್ದಿರ್ತೀನಿ. ಹಾಗಾದ್ರೆ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್
if the reaction is exothermic, solubility of solid in liquid increases with decrease in temperature. ಈ ರಿಲೇಷನ್ ಅನ್ನ ಈಸಿಲಿ ನೆನ್ಪಿಟ್ಕೋಬಹುದು. ಹಾಗಾದ್ರೆ ಅವ್ರೇನಾದ್ರು ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲ್ಯುಬಿಲಿಟಿ ಆಫ್ ಅ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಹೇಳಿದ್ರೆ ಯು ಶುಡ್ ಮೆನ್ಷನ್ ಬೋತ್ ದ ಪ್ರೋಸೆಸ್ ಅಲಾಂಗ್ ವಿತ್ ದ ಸೆಂಟೆನ್ಸ್. ಈ ತರ ರಿಲೇಷನ್ ನಿಮ್ಗೆ ನೆನಪಿರ್ಲಿ ಅಂತ ಬರ್ಸಿದೀನಿ. ಬಟ್ ಎಕ್ಸಾಮು ಟೆಸ್ಟ್ ಅಲ್ಲಿ ಈ ತರ ಮಿಸ್ಟೇಕ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲೂ ಕೂಡ ಶಾರ್ಟ್ ಕಟ್ಸ್ ಯೂಸ್ ಮಾಡಬಾರ್ದು. ಎಲ್ಲೂ ಕೂಡ ಈ ತರ ರಿಲೇಷನ್ ಬರೆಯೋದಕ್ಕಿಂತ ನೀವು ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಸೆಂಟೆನ್ಸ್ ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ಇದನ್ನೇ ಅಲ್ವಾ ಹೇಳಿದ್ದು ನಾನು. ಆನ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್, ಆನ್ ಡಿಕ್ರೀಸಿಂಗ್ ಟೆಂಪರೇಚರ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ಬೇಸ್ಡ್ ಆನ್ ರೆಸ್ಪೆಕ್ಟಿವ್ ಟೈಪ್ ಆಫ್ ಪ್ರೋಸೆಸ್. ಆ ತರ ಸೆಂಟೆನ್ಸ್ ಅಲ್ಲಿ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಎಫೆಕ್ಟ್ ಆಫ್ ಪ್ರೆಷರ್ ಹೇಳಿದ್ದೆ. ಏನಪ್ಪ ಎಫೆಕ್ಟ್ ಆಫ್ ಪ್ರೆಷರು? ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ನಾವು ಸಾಲ್ಯುಬಿಲಿಟಿ ಆಫ್ ಅ ಸಾಲಿಡ್ ಇನ್ ಲಿಕ್ವಿಡ್ ನೋಡೋದಾದ್ರೆ ನಾನು ಪ್ರೆಷರ್ ಅನ್ನ ಏನೇ ಆಲ್ಟರ್ ಮಾಡಿದ್ರು, ಅಂದ್ರೆ ಪ್ರೆಷರ್ ನ ಇನ್ಕ್ರೀಸ್ ಮಾಡಿದ್ರು ಆರ್ ಡಿಕ್ರೀಸ್ ಮಾಡಿದ್ರು, ಸಾಲ್ಯುಬಿಲಿಟಿ ಆಫ್ ಅ ಸಾಲಿಡ್ ಇನ್ ಲಿಕ್ವಿಡ್ ಡು ನಾಟ್ ಆಲ್ಟರ್, ಇಟ್ ರಿಮೈನ್ಸ್ ದ ಸೇಮ್ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರೆಷರ್ ಡಸ್ ನಾಟ್ ಹ್ಯಾವ್ ಎನಿ ಸಿಗ್ನಿಫಿಕೆಂಟ್ ಎಫೆಕ್ಟ್ ಆನ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಇದನ್ನ ಮೆನ್ಷನ್ ಮಾಡೋದೇನ್ ಬೇಕಾಗಿಲ್ಲ. ನೆಕ್ಸ್ಟ್ ಇನ್ನೊಂದು ಹೇಳಿದ್ವಿ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಅಂತ. ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಹೇಗೆ ಹೇಳ್ತೀವಿ ನೋಡ್ರಿ. ಇಲ್ಲಿ ಎಫೆಕ್ಟ್ ಆಫ್ ಪ್ರೆಷರ್ ಅನ್ನ ಫಸ್ಟ್ ನಾನು ಕನ್ಸಿಡರ್ ಮಾಡ್ತೀನಿ. ಎಫೆಕ್ಟ್ ಆಫ್ ಪ್ರೆಷರ್ ಹೇಗೆ, ಅಥವಾ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಹೇಗೆ ಹೇಳ್ತೀವಿ? ನಾನು ತುಂಬಾ ಯಾವ್ದೋ ಬರ್ಡೇ ಪಾರ್ಟಿಗೆ ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಾರೆ, ಸಾಫ್ಟ್ ಡ್ರಿಂಕ್ಸ್ ಅನ್ನ ಚೆನ್ನಾಗಿ ಶೇಕ್ ಮಾಡ್ಬಿಟ್ಟು ಓಪನ್ ಮಾಡ್ಬಿಡ್ತಾರೆ. ಏನಾಗ್ಬಿಡುತ್ತೆ, ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಸ್ಕೇಪ್ ಆಗ್ಬಿಡುತ್ತೆ. ಆ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಎಸ್ಕೇಪ್ ಆಗುತ್ತಾ? ಹೇಗೆ ಎಸ್ಕೇಪ್ ಆಗುತ್ತೆ? ಹೌದು, ನೀವು ಆ ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಅಥವಾ ಸಾಫ್ಟ್ ಡ್ರಿಂಕ್ಸ್ ಅನ್ನ ನೀವು ನಾರ್ಮಲಿ ಕೋಲ್ಡ್ ಡ್ರಿಂಕ್ಸ್ ಅನ್ನ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀರಾ. ಅದನ್ನ ಫ್ರಿಡ್ಜ್ ಇಂದ ಓಪನ್ ಮಾಡಿ ತಗೊಂಡು ಶೇಕ್ ಮಾಡಿಬಿಟ್ಟು ನಾವು ಒನ್ಸ್ ಕ್ಯಾಪ್ ಓಪನ್ ಮಾಡಿದ್ರೆ ಪ್ರೆಷರ್ ರಿಲೀಸ್ ಆಗುತ್ತೆ. ಆ ಪ್ರೆಷರ್ ರಿಲೀಸ್ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ತುಂಬಾ ಹೈ ಪ್ರೆಷರ್ ಯೂಸ್ ಮಾಡಿ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ಅದು ಇಟ್ ಇಸ್ ಅನ್ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ನೆಕ್ಸ್ಟ್ ಹೇಳ್ತೀವಿ ನಾವು ಅದನ್ನ ನೋಡಿ. ಹೆನ್ರೀಸ್ ಲಾ ಅಪ್ಲಿಕೇಶನ್ ಅಲ್ಲಿ ಅದನ್ನ ಹೇಳ್ತೀವಿ. ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಹಾಗಾದ್ರೆ ನಾನು ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದಷ್ಟು ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆ ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಮತ್ತೆ ಸೋಡಾ ವಾಟರ್ ಅಲ್ಲೆಲ್ಲ ನಮಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಡಿಸಾಲ್ವ್ ಆಗಿರುತ್ತೆ ಲಿಕ್ವಿಡ್ ಅಲ್ಲಿ ಅಂಡರ್ ಹೈ ಪ್ರೆಷರ್. ಹಾಗಾದ್ರೆ ನಾನಿಲ್ಲಿ ಎಫೆಕ್ಟ್ ಆಫ್ ಪ್ರೆಷರ್ ಅನ್ನ ಈ ತರ ಬರಿತೀನಿ. ಎಫೆಕ್ಟ್ ಆಫ್ ಪ್ರೆಷರ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ಸಾಲ್ಯುಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಬರ್ದಿರ್ತೀನಿ. ಯಾವುದು? ಗ್ಯಾಸ್ ಇನ್ ಲಿಕ್ವಿಡ್ ಸಾಲ್ಯುಬಿಲಿಟಿನಲ್ಲಿ ಪ್ರೆಷರ್ ಫ್ಯಾಕ್ಟರ್ ಅಂತ ಕೇಳಿದ್ರೆ ಸಾಲ್ಯುಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಹೌದಲ್ವಾ? ಹಾಗಾದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೆನ್ರೀಸ್ ಲಾನ ಯೂಸ್ ಮಾಡ್ತೀವಿ ನಾವು. ಏನ್ ಹೇಳುತ್ತೆ ಹೆನ್ರೀಸ್ ಲಾ? ಇಲ್ಲೇ ಬರ್ದಿದ್ದೀನಲ್ವಲ್ಪ, ಸಾಲ್ಯುಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ. ಇಲ್ಲಿ ನೋಡಿ ಏನಿದೆ, ಸಾಲ್ಯುಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಇದೇ ಮ್ಯಾಥಮೆಟಿಕಲ್ ಫಾರ್ಮುಲಾನ ನಾನು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರ್ತೀನಿ. ದ ಹೆನ್ರೀಸ್ ಲಾ ಸ್ಟೇಟ್ಸ್ ದಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ is directly proportional to the pressure of the gas. Solubility of a gas in liquid is directly proportional to partial pressure of a gas ಅಂತಂದ್ರೆ ಅದೇ ಹೆನ್ರೀಸ್ ಲಾ ಸ್ಟೇಟ್ಮೆಂಟ್. ಹಾಗಾದ್ರೆ ಮ್ಯಾಥಮೆಟಿಕಲ್ ಫಾರ್ಮ್ ಏನು? ಇನ್ನೊಂದು ಮ್ಯಾಥಮೆಟಿಕಲ್ ಫಾರ್ಮ್ ಇದೆ, ಅದು ನಿಮ್ಗೆ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಎಕ್ಸಾಮ್ ಅಲ್ಲಿ ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ 2 ಮಾರ್ಕ್ ಕ್ವಶನ್ಸ್ ಅನ್ನ ತುಂಬಾ ಸರಿ ರಿಪೀಟೆಡ್ಲಿ ಕೇಳಿರ್ತಾರೆ. ಹಾಗಾದ್ರೆ ಸ್ಟೇಟ್ಮೆಂಟ್ ಮತ್ತೆ ಮ್ಯಾಥಮೆಟಿಕಲ್ ಫಾರ್ಮ್ ಗೊತ್ತಿರ್ಲಿ ನಿಮ್ಗೆ. ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಇನ್ ವೇಪರ್ ಫೇಸ್, ಪಿ ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಇನ್ ವೇಪರ್ ಫೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇನ್ ದ ಸೊಲ್ಯೂಷನ್. ಎಕ್ಸ್ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್. ಹಾಗಾದ್ರೆ ನಾನು ಇಲ್ಲಿ ಏನ್ ಬರ್ದೆ, ಪಾರ್ಷಿಯಲ್ ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಅಂತ ಬರ್ದೀನಲ್ವಾ. ಅದನ್ನೇ ಎಕ್ಸ್ಪ್ಲೈನ್ ಮಾಡುವಾಗ ನೋಡಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಇಟ್ ಸ್ಟೇಟ್ಸ್ ದಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ in vapor phase is directly proportional to mole fraction of a gas in solution ಅಂತ ಹೇಳ್ತೀನಿ. ಪ್ರೆಷರ್ ಎಕ್ಸ್ಪ್ರೆಸ್ ಮಾಡೋದು ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇದ್ದಾಗ, ಮೋಲ್ ಫ್ರಾಕ್ಷನ್ ಎಕ್ಸ್ಪ್ರೆಸ್ ಮಾಡೋದು ಸೊಲ್ಯೂಷನ್ ಲಿಕ್ವಿಡ್ ಫೇಸ್ ಅಲ್ಲಿ ಇದ್ದಾಗ. ಅದನ್ನೇ ಹೇಳಿದೀವಿ. ಇಫ್ ವಿ ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಸಿಂಬಲ್ ವಿ ಶುಡ್ ಇಂಟ್ರೊಡ್ಯೂಸ್ ದ ಕಾನ್ಸ್ಟೆಂಟ್ ದಟ್ ಈಸ್ KH known as ಹೆನ್ರೀಸ್ ಕಾನ್ಸ್ಟೆಂಟ್ ಅಥವಾ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ mathematical formula for Henry's law. P
ವಿಚ್ ಇಸ್ ಈಕ್ವಲ್ ಟು KHX ಅಥವಾ P ಗ್ಯಾಸ್ ವಿಚ್ ಇಸ್ ಈಕ್ವಲ್ ಟು KH ಇಂಟು X ಗ್ಯಾಸ್ ಅಂತ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಕೊಟ್ಟಿರ್ತಾರೆ, ಅದನ್ನು ಕೂಡ ಬರೀಬಹುದು. ಇಲ್ಲಿ ನೋಡೋಣ ಒಂದಷ್ಟು ನೋಟ್ ಪಾಯಿಂಟ್ಸ್ ನಿಮಗೆ ಗೊತ್ತಿರಲಿ. KH ಅಂದ್ರೆ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಸಾಲ್ವೆಂಟ್ ಅಂಡ್ ಟೆಂಪರೇಚರ್. ಈ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ನೇಚರ್ ಆಫ್ ಸಾಲ್ವೆಂಟ್ ಮತ್ತೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. KH directly proportional to temperature. If we increase the temperature, KH value also increases directly proportional ಅಂತ ಬರ್ದೀನಿ. Lower the value of KH, higher is the solubility of a gas. ಈ ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ನಿಮಗೆ KCET ನಲ್ಲಿ ತುಂಬಾ ಸರಿ ರಿಪೀಟೆಡ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. They will provide a KH value of different gases and ask you to arrange those different compounds or gases in increasing order of their solubility or decreasing order of their solubility. ಅದಕ್ಕೆ ನಿಮ್ಗೆ ರಿಲೇಷನ್ ಗೊತ್ತಿದ್ರೆ ಸಾಕಾಗೋಯ್ತು. ನೋಡಿ, ಲೋವರ್ ದ ವ್ಯಾಲ್ಯೂ ಆಫ್ KH, ಹೈಯರ್ ಇಸ್ ದ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಅಂದ್ರೆ KH ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಅಂತ. ಹಾಗಾದ್ರೆ ಯಾವ ಗ್ಯಾಸಿಗೆ KH ವ್ಯಾಲ್ಯೂ ತುಂಬಾ ಜಾಸ್ತಿ ಇರುತ್ತೆ ಅದು ಲೆಸ್ ಸಾಲ್ಯುಬಲ್. ನೆಕ್ಸ್ಟ್ ಯಾವ ಇದು ಗ್ಯಾಸಿಗೆ KH ವ್ಯಾಲ್ಯೂ ಕಡಿಮೆ ಇರುತ್ತೆ ಅದು ಸಾಲ್ಯುಬಿಲಿಟಿಯ ಗ್ಯಾಸ್ ಜಾಸ್ತಿ ಇರುತ್ತೆ ಅಂತ ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ, ಹೆನ್ರೀಸ್ ಲಾ ವ್ಯಾಲ್ಯೂ ಅಥವಾ ಹೆನ್ರೀಸ್ ಲಾ ಫಾರ್ಮುಲಾ ಮೇಲೆ ನಾವು ಹೇಗೆ ನ್ಯೂಮರಿಕಲ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ, ನೋಡಿ, at 25 degrees Celsius ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್ is 2 into 10 power 7 Pascal. Find the solubility when partial pressure is 3 into 10 power 5 Pascal ಅಂತ ಕೊಟ್ಟಿದ್ದಾರೆ. ಸೇಮ್ ಹೆನ್ರೀಸ್ ಲಾ ಫಾರ್ಮುಲಾನ ಅಪ್ಲೈ ಮಾಡೋಣ. P ಗ್ಯಾಸ್ which is equal to KH into X gas ಅಂತ. ನಾವೇನ್ ಫೈಂಡ್ ಔಟ್ ಮಾಡಬೇಕು? ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಫಾರ್ CO2 ಇನ್ ವಾಟರ್, ಇದು KH, ಇದು ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಕೊಟ್ಬಿಟ್ಟಿದ್ದಾರೆ. ಫೈಂಡ್ ದ ಸಾಲ್ಯುಬಿಲಿಟಿನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಮೋಲ್ ಫ್ರಾಕ್ಷನ್ ವೆನ್ ದ ಪಾರ್ಷಿಯಲ್ ಪ್ರೆಷರ್ ಇಸ್ 3 into 10 power 5, ಇದು P ಗ್ಯಾಸ್. ಹಾಗಾದ್ರೆ ನಾವು X ಗ್ಯಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಮೋಲ್ ಫ್ರಾಕ್ಷನ್ ಆಫ್ ಅ ಗ್ಯಾಸ್ ಇನ್ ಟರ್ಮ್ಸ್ ಆಫ್ ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. X ಗ್ಯಾಸ್ ರೀಅರೇಂಜ್ ಮಾಡ್ಕೊಂಡ್ರೆ ನೋಡಿ, ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಡಿವೈಡೆಡ್ ಬೈ KH ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ತಗೋತೀವಿ. ನೋಡಿ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಎಷ್ಟು ಕೊಟ್ಟಿದ್ದಾರೆ? 2 into 10 power 7 ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಾಲ್ಯುಬಿಲಿಟಿ ಆಫ್ ಪಾರ್ಷಿಯಲ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ? 3 into 10 power 5 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 3/2 ಏನಾಗತ್ತಪ್ಪ? 1.5 ಆಗುತ್ತೆ. ಇಂಟು ಈ 10 power 7 ಡಿನಾಮಿನೇಟರ್ ಇರೋ ಟರ್ಮ್ ನ್ಯೂಮರೇಟರ್ಗೆ ಹೋದ್ರೆ 10 power -7 ಆಗುತ್ತೆ. 10 power -7 ಇಂಟು 10 power 5 ಅಂತಂದ್ರೆ ರಿಮೈನಿಂಗ್ ವಿಲ್ ಬಿ 10 power -2. ಯೂನಿಟ್ ಏನಿದೆ? ಪ್ಯಾಸ್ಕಲ್ಸ್ ಇದೆ. ಸೊ ಹಾಗಾದ್ರೆ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಈಸ್ 1.5 into 10 power -5. ಓಕೆ, ಪ್ಯಾಸ್ಕಲ್ ಕೂಡ ಕ್ಯಾನ್ಸಲ್ ಆಗುತ್ತೆ ಬಿಕಾಸ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಈಸ್ ಹ್ಯಾವಿಂಗ್ ಅ ಟರ್ಮ್ ಪ್ಯಾಸ್ಕಲ್. ಹಾಗಾದ್ರೆ ಮೋಲ್ ಫ್ರಾಕ್ಷನ್ ಅಥವಾ ಸಾಲ್ಯುಬಿಲಿಟಿ ಅಂತ ಹೇಳಿದ್ರೆ ಯಾವುದು ಯೂನಿಟ್ ಬರೋದಿಲ್ಲ. 1.5 into 10 power -2 ಅಂತಂದ್ರೆ ತುಂಬಾ ಸಿಂಪಲ್. ಈ 10 power -2 ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅಥವಾ ಮಲ್ಟಿಪ್ಲೈ ಮಾಡಿದ್ರೆ 0.015 ಅಂತ ಬರೀತೀವಿ. ಅದು ನಮಗೆ ಮೋಲ್ ಫ್ರಾಕ್ಷನ್ ಅಥವಾ ಸಾಲ್ಯುಬಿಲಿಟಿ ಕೇಳಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಏನ್ ಕೇಳಿದರೆ, ಇಫ್ ಮೋಲ್ ಫ್ರಾಕ್ಷನ್ ಆಫ್ ಅ ಗ್ಯಾಸ್ ಇಸ್ 0.002 and KH is 1 into 10 power 7 Pascal, find the partial pressure of a gas ಅಂತ ಕೇಳಿದ್ದಾರೆ. ಹಾಗಾದ್ರೆ let me use the same standard formula, P gas which is equal to KH into X gas ಅಂತ ಹೇಳ್ತೀವಿ. ನಾವು ಫೈಂಡ್ ಔಟ್ ಮಾಡಬೇಕಿರೋದೇ ಪಾರ್ಷಿಯಲ್ ಪ್ರೆಷರ್. ನೋ ನೀಡ್ ಟು rearrange the formula. KH given is 1 into 10 power 7 and ಮೋಲ್ ಫ್ರಾಕ್ಷನ್ ಎಷ್ಟು ಕೊಟ್ಟಿದ್ದಾರೆ? 0.002 ಕೊಟ್ಟಿದ್ದಾರೆ. 0.002 ನ ನೀವೇನಾದ್ರೂ 2 into ಅಂದ್ರೆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಏನಾದ್ರೂ ಬರ್ಕೊಂಡ್ರೆ 2 into 10 power -3 ಅಂತ ಕನ್ವರ್ಟ್ ಮಾಡ್ಬೋದು ನಾವು ಅದನ್ನ. 1 into 2 is 2, 10 power 7 and 10 power -3 we have. If you take the difference you will get 10 power 4. ಸೊ ಇಲ್ಲಿ ಪ್ಯಾಸ್ಕಲ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 2 into 10 power 4 ಪ್ಯಾಸ್ಕಲ್. ಸೊ ದಿಸ್ ಇಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್. ಇದು ನಮ್ಮ ಆನ್ಸರ್ ಆಗುತ್ತೆ. ಬೇರೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು ಹೆನ್ರೀಸ್ ಲಾ ಯೂಸ್ ಮಾಡಿ? ಕ್ಯಾಲ್ಕುಲೇಟ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ನೋಡಿ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ಬಿಟ್ಟಿದ್ದಾರೆ. ವೆನ್ ಪ್ರೆಷರ್ ಈಸ್ 5 into 10 power 5 Pascal ಅಂಡ್ ಮೋಲ್ ಫ್ರಾಕ್ಷನ್ ಈಸ್ 0.01 ಅಂತ ಕೊಟ್ಟಿದ್ದಾರೆ. ಲೆಟ್ ಮಿ ಕ್ಯಾಲ್ಕುಲೇಟ್
ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಪಿ ಗ್ಯಾಸ್ ವಿಚ್ ಇಸ್ ಈಕ್ವಲ್ ಟು ಕೆ ಹೆಚ್ ಇಂಟು ಎಕ್ಸ್ ಗ್ಯಾಸ್ ಅಂತ ತಗೋತೀವಿ. ಇಲ್ಲಿ ನಾನು ಫೈಂಡ್ ಔಟ್ ಮಾಡಬೇಕಿರೋದು ಕೆ ಹೆಚ್. ಸೊ ಆನ್ ರಿಅರೇಂಜಿಂಗ್ ದ ಫಾರ್ಮುಲಾ ಪಿ ಗ್ಯಾಸ್ ಡಿವೈಡೆಡ್ ಬೈ ಎಕ್ಸ್ ಗ್ಯಾಸ್ ಆಗುತ್ತೆ. So partial pressure of a gas given is 5 into 10 power 5 Pascal and mole fraction given is 0.01. Again ನಾನು ಇದನ್ನ exponent term ಅಲ್ಲಿ ಬರ್ಕೊಂಡ್ರೆ 0.01 can be written as 1 into 10 power minus 2. ಆಗ 5 by 1 remains 5. 10 power minus 2 numerator ಗೆ shift ಆದರೆ 10 power 2 ಆಗುತ್ತೆ. 10 power 5 into 10 power 2 will be 10 power 7. ಸಿನ್ಸ್ ವಿ ಆರ್ ಯೂಸಿಂಗ್ ಕೆ ಹೆಚ್ ಇಲ್ಲಿ ಕೂಡ ಪ್ಯಾಸ್ಕಲ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ನೋಡಿ ಹೀಗೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ನ ಅಥವಾ ಡಿಫ್ರೆಂಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸು ಅಥವಾ ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸು ಅಥವಾ ಸಮ್ಟೈಮ್ಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಕೂಡ ಕ್ವಶನ್ಸನ್ನು ಅವರು ಕೇಳೋ ಚಾನ್ಸಸ್ ಇರುತ್ತೆ. ಇಷ್ಟನ್ನ ನಾನು ಹೆನ್ರೀಸ್ ಲಾ ಹೇಳೋದ್ರಲ್ಲಿ ಯೂಸ್ ಮಾಡಿದ್ದೀನಿ. ಜೊತೆಗೆ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಇದು ಕೂಡ ತುಂಬ ಇಂಪಾರ್ಟೆಂಟು. ಮೋಸ್ಟ್ ಆಫ್ ದ ಟೈಮ್ಸ್ ಬೋರ್ಡ್ ಎಕ್ಸಾಮ್ಸಲ್ಲಿ ಅವರು ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾನೇ 2 ಮಾರ್ಕಲ್ಲಿ ಕೇಳಿರ್ತಾರೆ. ಅಥವಾ ಇನ್ನೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಬೇಕು ಅಥವಾ ಹುಡುಗರನ್ನ ರೋಸ್ಕೋಬೇಕು ಅಂತಂದರೆ ಏನು ಮಾಡ್ಬೋದು ಅವರು? ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂಡ್ ರೈಟ್ ಒನ್ ಆಫ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಾರೆ. ಸಿಗ್ನಿಫಿಕೆನ್ಸ್ ತುಂಬ ಸಿಂಪಲ್ ಕೊಂಡ್ರು. ನೋಡಿ ಇಲ್ಲಿ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಸ್ ಆರ್ sealed under high pressure to increase solubility of carbon dioxide. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಾಲ್ಯುಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಸ್ ನ ಹೈ ಪ್ರೆಷರ್ ಅಲ್ಲಿ ಸೀಲ್ ಮಾಡಿರ್ತಾರೆ. ಇದು ಒನ್ ಆಫ್ ದ ಅಪ್ಲಿಕೇಶನ್. ನೆಕ್ಸ್ಟ್, ಅಟ್ ಹೈ ಆಲ್ಟಿಟ್ಯೂಡ್ಸ್ ಅಥವಾ ಮೌಂಟೈನ್ ಕ್ಲೈಂಬರ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಆ ಮೌಂಟೈನ್ ಕ್ಲೈಂಬರ್ಸ್ ಹೈ ಆಲ್ಟಿಟ್ಯೂಡ್ ಅಲ್ಲಿ ಅವರು ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ ಅಥವಾ ಹೈ ಆಲ್ಟಿಟ್ಯೂಡ್ ಅಲ್ಲಿ ಇರ್ತಾರೆ ಅಂತಂದ್ರೆ ಅವ್ರಿಗೆ ಲೋ ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಅಂದ್ರೆ ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ. ಆವಾಗ ದೇ ಆರ್ ಅನೇಬಲ್ ಟು ಥಿಂಕ್ ಅಥವಾ ಬ್ಲರ್ ವಿಷನ್ಸ್ ಇರೋದು, ಈ ಥರದ್ದೆಲ್ಲ ಮೆಡಿಕಲ್ ಕಂಡೀಷನ್ಸ್ ಅನ್ನ ಅವರು ಫೇಸ್ ಮಾಡ್ತಾರೆ. ಆ ಮೆಡಿಕಲ್ ಕಂಡೀಷನ್ಸ್ ಅನ್ನ ಅನಾಕ್ಸಿಯಾ ಅಂತ ಹೇಳ್ತೀವಿ. ಹಾಗಾದ್ರೆ ಟು ಅವಾಯ್ಡ್ ಅನಾಕ್ಸಿಯಾ ಇನ್ ಮೌಂಟೈನ್ ಕ್ಲೈಂಬರ್ಸ್ ಹೆನ್ರೀಸ್ ಲಾ ವಿಲ್ ಬಿ ಅಪ್ಲಿಕಬಲ್. ಅದನ್ನು ಕೂಡ ಹೇಳ್ಬೋದು ನಾವು. ನೆಕ್ಸ್ಟ್ ಏನಿದೆ, ಸ್ಕೂಬಾ ಡೈವರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಸ್ಕೂಬಾ ಡೈವರ್ಸ್ ಅಂದ್ರೆ ಏನು? ನಾವೆಲ್ಲ ಹೋದ್ರೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ಸರ್ಫೇಸ್ ಮೇಲೆನೆ ಈ ತರ ಸುಮ್ಮನೆ ಸ್ವಿಮ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ. ಬಟ್ ಸ್ಕೂಬಾ ಡೈವರ್ಸ್ ಏನ್ ಮಾಡ್ತಾರೆ? ಅಂಡರ್ ವಾಟರ್ ಅಲ್ಲಿ ಅವ್ರು ಸ್ವಿಮ್ ಮಾಡ್ತಿರ್ತಾರೆ. ಅಂಡರ್ ವಾಟರ್ ಅಲ್ಲಿ ಸ್ವಿಮ್ ಮಾಡಬೇಕು ಅಂತಂದ್ರೆ ಪ್ರೈಮರಿ ನೆಸೆಸರಿ ಕಂಡೀಷನ್ಸ್ ಅವ್ರು ಮೇಂಟೈನ್ ಮಾಡಲೇಬೇಕು. ಆ ತರ ಸೇಫ್ಟಿ ಮೆಷರ್ಸ್ ಯೂಸ್ ಮಾಡುವಾಗ ನೋಡಿ, ಆ ಸ್ಕೂಬಾ ಡೈವರ್ಸು ಒಂದು ಆಕ್ಸಿಜನ್ ಸಿಲಿಂಡರ್ ಅಂತ ನಾವು ಅನ್ಕೋತೀವಿ, ಬಟ್ ಆ ಒಂದು ಗ್ಯಾಸ್ ಸಿಲಿಂಡರ್ನ ಅವರು ಕ್ಯಾರಿ ಮಾಡಿರ್ತಾರೆ. ಸೊ ಆ ಗ್ಯಾಸ್ ಸಿಲಿಂಡರ್ ಅಲ್ಲಿ ಏನೆಲ್ಲ ಗ್ಯಾಸಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಸಸ್. ನೋಡಿ, ಅಲ್ಲೂ ಒಂದು ಟ್ವಿಸ್ಟ್ ಇದೆ, ಅದನ್ನ ಹೇಳ್ತೀನಿ. ಸ್ಕೂಬಾ ಡೈವರ್ಸ್ ಯೂಸ್ ಹೀಲಿಯಂ ಡೈಲ್ಯೂಟೆಡ್ ಏರ್ ಟು ಪ್ರಿವೆಂಟ್ ಬೆಂಡ್ಸ್ ಅಂಡ್ ನೈಟ್ರೋಜನ್ ಟಾಕ್ಸಿಸಿಟಿ ಮತ್ತೆ ಆ ಮೆಡಿಕಲ್ ಕಂಡೀಷನ್ ಅನ್ನ ಬೆಂಡ್ಸ್ ಅಂತ ಹೇಳ್ತೀವಿ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸ್ಕೂಬಾ ಡೈವರ್ಸು ಹೀಲಿಯಂ ಡೈಲ್ಯೂಟೆಡ್ ಏರ್ ಇರೋಂತ ಅಂದ್ರೆ ಏರ್ ಟ್ಯಾಂಕ್ ಅಥವಾ ಆಕ್ಸಿಜನ್ ಟ್ಯಾಂಕ್ ಅಂತ ನಾವೇನ್ ಕರಿತೀವಿ, ಆ ತರ ಗ್ಯಾಸಿಯಸ್ ಟ್ಯಾಂಕ್ ಅನ್ನ ಯೂಸ್ ಮಾಡ್ತಾರೆ. ಲಾಸ್ಟ್ ಇಯರ್ ಅಂದ್ರೆ 2026 ಈ ವರ್ಷ ನಿಮ್ಗೆ ಏನು ಫೈನಲ್ ಎಕ್ಸಾಮ್ ಇತ್ತು, ಆ ಫಸ್ಟ್ ಫೈನಲ್ ಎಕ್ಸಾಮ್ ಕೆಮಿಸ್ಟ್ರಿ ಪೇಪರ್ಲಿ ಒನ್ ಆಫ್ ದ MCQ ಅವ್ರು ಕೇಳಿರೋದು ಇದು, ಪರ್ಸೆಂಟೇಜ್ ಆಫ್ ಹೀಲಿಯಂ ಪ್ರೆಸೆಂಟ್ ಇನ್ ಟ್ಯಾಂಕ್ ಯೂಸ್ಡ್ ಬೈ ಸ್ಕೂಬಾ ಡೈವರ್ಸ್ ಅಂತ ಕೇಳಿದ್ರೆ. ನೋಡಿ, ಯಾವುದೋ ಒಂದು ಕಾರ್ನರ್ ಆಫ್ NCERT ನಲ್ಲಿ ಇರುವಂತ ಕ್ವಶನ್ ಕೇಳ್ಬಿಟ್ರೆ ನಮ್ ಹುಡುಗರಿಗೆ ಅದೇ ಟಫ್ ಅಂತ ಹೇಳ್ಬಿಡ್ತಾರೆ. ಸೊ ಎಲ್ಲಾನು ಓದಿರ್ಬೇಕು ನೀವು, ಅವಾಗ್ಲೇ ನಿಮ್ಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಥವಾ ಸೆಂಟಮ್ಸ್ ಬರೋದಕ್ಕೆ ಯೂಸಿ ಆಗುತ್ತೆ. ನಿಮ್ಗೆ ಏನು ಓದಿಲ್ಲ, ಸುಮ್ಮನೆ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಪ್ರಿಪೇರ್ ಆಗಿ ಹೋಗ್ಬಿಡ್ತೀನಿ ಅಂತಂದ್ರೆ ವಿ ಕಾಂಟ್ ಸ್ಕೋರ್ 100% ಅಥವಾ 95 ಅಬೋವ್ ಸ್ಕೋರ್ ಮಾಡೋದು ಅಥವಾ ಥಿಯರಿನಲ್ಲಿ 70 ಸ್ಕೋರ್ ಮಾಡೋದು, ಇದೆಲ್ಲ ತುಂಬಾ ಕ್ರೂಷಿಯಲ್ ಇರುತ್ತೆ. ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಈಸಿಲಿ ಸೆಂಟಮ್ಸ್ ಬರ್ಬೋದು, 100% ರಿಸಲ್ಟ್ ಬರ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಹೀಲಿಯಂ 11.7% ಇರುತ್ತೆ, 56.2% ನೈಟ್ರೋಜನ್ ಅಂಡ್ 32.1% ಆಕ್ಸಿಜನ್ ಇರುತ್ತೆ ಅವರು ಸ್ಕೂಬಾ ಡೈವರ್ಸ್ ಕ್ಯಾರಿ ಮಾಡುವಂತ ಗ್ಯಾಸ್ ಸಿಲಿಂಡರ್ ಅಲ್ಲಿ ಅಥವಾ ಆ ಗ್ಯಾಸ್ ಟ್ಯಾಂಕ್ ಅಲ್ಲಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ಸ್ ಅನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. Aquatic animals are more comfortable in cold water than in hot water. ಈಗ ಸಮ್ಮರ್ ಸೀಸನ್ ಇರುತ್ತೆ,
ಯಾವುದೋ ಒಂದು ಆಕ್ವಾಟಿಕ್ ಏನು ಪ್ಲೇಸಿಗೆ ಹೋಗ್ಬಿಟ್ಟು ಅಂದ್ರೆ ಯಾವುದೋ ಒಂದು ರಿವರ್ ಅಥವಾ ಲೇಕೋ ಅಲ್ಲೆಲ್ಲ ಹೋದ್ರೆ ಡೆತ್ ಪರ್ಸೆಂಟೇಜ್ ಆಫ್ ಆಕ್ವಾಟಿಕ್ ಅನಿಮಲ್ಸ್ ಈ ಸಮ್ಮರ್ ಅಲ್ಲಿ ಜಾಸ್ತಿ ಇರುತ್ತೆ. ಯಾಕೆ? ನಾವು ಈಗಿನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಆ ಲೆಚಾರ್ಟ್ಲೆಸ್ ಪ್ರಿನ್ಸಿಪಲ್ ಎಕ್ಸ್ಪ್ಲೈನ್ ಮಾಡುವಾಗ ಎಫೆಕ್ಟ್ ಆಫ್ ಟೆಂಪರೇಚರ್ ಅಂತ ಹೇಳಿದ್ವಿ. ನಾರ್ಮಲಿ ಈ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಹೇಳಿದಾಗ ಆಬ್ವಿಯಸ್ಲಿ 100% ಅದು ಎಕ್ಸೋಥರ್ಮಿಕ್ ಆಗಿರುತ್ತೆ. ಎಕ್ಸೋಥರ್ಮಿಕ್ ಆಗಿದ್ರೆ ಇಟ್ ಫೇವರ್ಸ್ ಲೋ ಟೆಂಪರೇಚರ್. ನಾವೇನೋ ನಮ್ಮ ಅಟ್ಮಾಸ್ಫಿಯರಿಕ್ ಏರ್ ಅದು ಕೂಡ ಈಗ ಪೊಲ್ಯೂಟೆಡ್ ಆಗ್ಬಿಟ್ಟಿದೆ. ಎನಿಹೌ ಆಕ್ಸಿಜನ್ ನಮಗೆ ಸಿಗ್ತಾ ಇದೆ, ನಾವು ಆ ಆಕ್ಸಿಜನ್ ಅನ್ನ ಬ್ರೀತಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಬಟ್ ಪಾಪ ಆಕ್ವಾಟಿಕ್ ಅನಿಮಲ್ಸ್ಗೆ ಏರ್ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಎಲ್ಲಿ ಸಿಗುತ್ತೆ? ಹೌದಲ್ವಾ? ಡಿಸಾಲ್ವ್ಡ್ ಆಕ್ಸಿಜನ್ ಇರುತ್ತೆ ಅಲ್ಲಿ. ಆ ಡಿಸಾಲ್ವ್ಡ್ ಆಕ್ಸಿಜನ್ ನೋಡಿ ಟೆಂಪರೇಚರ್ ಜಾಸ್ತಿ ಇದ್ದಾಗ ಆ ಡಿಸಲ್ಯೂಷನ್ ಆಫ್ ಆಕ್ಸಿಜನ್ ಇನ್ ವಾಟರ್ ವಿಲ್ ಬಿ ಲೆಸ್. ಅದಕ್ಕೆ ಆ ಡಿಸಾಲ್ವ್ಡ್ ಆಕ್ಸಿಜನ್ ಕ್ವಾಂಟಿಟಿ ಕಡಿಮೆ ಆದಾಗ ಈ ತರ ಸಮ್ಮರ್ ಅಲ್ಲಿ ಡೆತ್ ರೇಟ್ ಆಫ್ ಆಕ್ವಾಟಿಕ್ ಅನಿಮಲ್ಸ್ ವಿಲ್ ಬಿ ಮ್ಯಾಕ್ಸಿಮಮ್. ಅದೆಲ್ಲ ಕೂಡ ಹೆನ್ರೀಸ್ ಲಾ ಅಪ್ಲಿಕೇಶನ್ಸ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಎನಿ ಟು ಅಪ್ಲಿಕೇಶನ್ಸ್ ನೀವು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಬರೀಬಹುದು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ಪಾಯಿಂಟ್, ಈಚ್ ಅಂಡ್ ಎವ್ರಿ ವರ್ಡ್ ಶುಡ್ ಬಿ ಇಂಪಾರ್ಟೆಂಟ್. ಎಲ್ಲ ಕೂಡ ಇಂಪಾರ್ಟೆಂಟೇ ಇರುತ್ತೆ, ನೀವೆಲ್ಲನೂ ಕೂಡ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್. ನೋಡಿ, ಎಫೆಕ್ಟ್ ಆಫ್ ಪ್ರೆಷರ್ ಹೇಳಿದ್ವಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಹೇಳಿದ್ವಿ. ಎಫೆಕ್ಟ್ ಆಫ್ ಟೆಂಪರೇಚರ್ ಹೇಳುವಾಗ ನಾನು ಆಲ್ರೆಡಿ ಹೇಳ್ಬಿಟ್ಟೆ, ಎಫೆಕ್ಟ್ ಆಫ್ ಟೆಂಪರೇಚರ್ ಆರ್ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಎಕ್ಸೋಥರ್ಮಿಕ್ ಆಗಿರಬೇಕು. ಅಂಡ್ ವಿ ನೋ ದ ಕಂಡೀಷನ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಫೇವರ್ಸ್ ಲೋ ಟೆಂಪರೇಚರ್. ಹಾಗಾದ್ರೆ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಅಕಾರ್ಡಿಂಗ್ ಟು ಲೆಚಾರ್ಟ್ಲೆಸ್ ಪ್ರಿನ್ಸಿಪಲ್, the reaction is exothermic. Solubility of a gas in liquid decreases with increase in temperature, inversely proportional ಅಂತ ಹೇಳ್ಬಿಡ್ಬೋದು. ಹಾಗಾದ್ರೆ ತುಂಬಾ ಸಿಂಪಲ್. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಹೇಳಿದ್ರೆ ಎರಡೇ ಫ್ಯಾಕ್ಟರ್ ಅಫೆಕ್ಟ್ ಮಾಡ್ತಾ ಇರೋದು. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಹೇಳ್ತೀನಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಹೇಳ್ತೀನಿ. ಸಿನ್ಸ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಈಸ್ ಎನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹಾಗಾಗಿ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಇದು ನಿಮಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಅಲ್ಲಿ ಬಂದ್ಬಿಡುತ್ತೆ. ನೋಡಿ, ಇಲ್ಲಿ ಇನ್ನೂ ಒಂದಷ್ಟು ರಿಲೇಷನ್ಸ್ ಅನ್ನ ಕೊಟ್ಟಿದ್ದೀನಿ. KH ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆಲ್ರೆಡಿ ನೋಟಲ್ಲಿ ಬರೆಸಿದ್ದೆ. ಸಾಲ್ಯುಬಿಲಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಈ ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ, ಅಂಡ್ ಸಾಲ್ಯುಬಿಲಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು KH. ಇಷ್ಟು ನಿಮಗೆ ನಾನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ಸ್. ನೋಡಿ, ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನೆಲ್ಲ ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ನಾನು ಅಗೈನ್ ಇನ್ನೂ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದ್ರೆ ರೌಲ್ಸ್ ಲಾನ ಡಿಸ್ಕಸ್ ಮಾಡ್ತೀನಿ, ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ 1 or maximum 2 ಕ್ವಶನ್ಸ್ ನ್ಯೂಮರಿಕಲ್ಸ್ ನಿಮಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲೇ ಬಂದ್ಬಿಡುತ್ತೆ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾವ್ದೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾಸ್ ಇರುತ್ತೆ, ವಾಟ್ಸಪ್, ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್, ಎಲ್ಲದನ್ನು ಲೈಕ್ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಎಲ್ಲ ಕಂಟೆಂಟ್ಗೆ ವೆಯ್ಟ್ ಮಾಡ್ತಾ ಇರಿ, ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.